ಸರ್ ಆರಂಭದಲ್ಲಿ ನಾನೇ ಪ್ರಶ್ನೆ ಶುರು ಮಾಡ್ತೀನಿ. ಏನ್ ಸರ್ ಇದು ರಿವರ್ಸ್ ಡಯಾಬಿಟಿಸ್? ಯಾಕೆಂದ್ರೆ ಯಾವತ್ತೂ ನಮಗೆ ಪ್ರಯೋಗ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ನಾವು ಅನುಭವಿಸಿ ಅದನ್ನ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಒಳ್ಳೆಯ ಇದಾಗುತ್ತೆ. ಸೊ ತಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಸರ್. ಇವಾಗೆಲ್ಲ ಗೊತ್ತಿದ್ದಂಗೆ ಚಿನ್ನಗೌಡರು ಹೇಳಿದರು, ಡಯಾಬಿಟಿಸು ಮನೆ ಮಾತಾಗಿದೆ. ಆ ಕಾಲದಲ್ಲಿ ಒಂದು ಟೈಮ್ನಲ್ಲಿ ಬುದ್ಧ ಅವರು ಹೇಳಿದ್ರಂತೆ, ಸಾವಿಲ್ಲದ ಮನೆ ಶಾಶ್ವತ ಅಂತ. ಇವಾಗ ಹೇಳಬೇಕು, ಸಕ್ಕರೆ ಕಾಯಿಲೆ ಇಲ್ಲದ ಮನೆ ಶಾಶ್ವತ ಅಂತ. ಅಷ್ಟು ಕಾಮನ್ ಆಗಿದೆ. ಇಟ್ ಈಸ್ ಎವ್ರಿವೇರ್. ಸೊ ಆ್ಯಂಡ್ ದ ರೇಟ್, ಯಾವ ವೇಗದಲ್ಲಿ ಅದು ಹೋಗ್ತಾ ಇದೆ ಅಂತ ನಮಗೆ ಊಹಿಸ್ಲಿಕ್ಕೂ ಸಾಕಾಗ್ತಾ ಇದೆ. ಇನ್ನೇನಿಲ್ಲ, ಇವಾಗ ಏನು ಅಷ್ಟು ಕಾಮನ್ ಆಗಿಬಿಟ್ಟಿದೆ. ನಾವು ಪೇಷಂಟ್ಸು ಲೈಟಾಗಿ ತೊಗೊತಾರೆ, ಡಾಕ್ಟರ್ಸು ಲೈಟಾಗಿ ತೊಗೊತಾರೆ. ಆಯ್ತು, ಎಲ್ಲ ಕಡೆ ಇದೆ. ಸಕ್ಕರೆ ಕಾಯಿಲೆ ಬಂತ, ಏನಪ್ಪ ಹೌದು ಸರ್ ನನ್ನ ಅಮ್ಮ ಅಪ್ಪನಿಗೆಲ್ಲ ಇತ್ತು ಅದಕ್ಕೆ ನನಗೆ ಬಂತು ಅಂತ ಅವ್ರನ್ನ ಬ್ಲೇಮ್ ಮಾಡಿಬಿಡ್ತೀವಿ ಒಂದು. ಆಮೇಲೆ ಆಯಿತು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಹೇಳ್ತಾರೆ ಸ್ವಲ್ಪ ಶುಗರ್ ಕಮ್ಮಿ ತಿನ್ನಪ್ಪ, ಶುಗರ್ ಒಳ್ಳೆಯದಲ್ಲ. ಸಕ್ಕರೆ ಕಾಯಿಲೆ ಅಂದರೆ ಸಕ್ಕರೆಯಿಂದ ಬಂದಿರೋವಂಥ ಒಂದು ಕಾಯಿಲೆ ಅಂತಲೇ ಅರ್ಥ ಅದು ಅಲ್ವಾ? ಅದು ನಿಮಗೂ ಗೊತ್ತು, ಡಾಕ್ಟ್ರು ಹೇಳ್ತಾರೆ. ಸೊ ಹೇಳ್ತಾರೆ ಸ್ವಲ್ಪ ಎಕ್ಸಸೈಸ್ ಮಾಡು, ಮಾತ್ರೆ ತೊಗೊಂಬಿಡು, ಆಯಿತಾ? ದ್ಯಾಟ್ಸ್ ಹೌ ಇಟ್ ಸ್ಟಾರ್ಟ್ಸ್. ಅದು ನನಗೂ ಅದೇ ಪ್ರಾಬ್ಲಮ್ ಇತ್ತು. ನನಗೆ ವೆನ್ ಐ ವಾಸ್ 40 ನಾನು ಹೋದೆ, ಸೇಮ್ ಸ್ಟೋರಿ ಹೇಳಿದೆ, ನನಗೂ ಮಾತ್ರೆ ಕೊಟ್ಟರು. ಬಟ್ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಅದು ಹೇಗೋ ಡಾಕ್ಟ್ರೇ ಹೇಳ್ತಾರೆ 6 ತಿಂಗಳು ಒಂದು ಸತಿ ಆಗಾಗ ಬ್ಲಡ್ ಟೆಸ್ಟ್ ಮಾಡಬೇಕು, ಪುನಃ ಬರಬೇಕು ಅಂತ. ಬರ್ತೀವಿ, ಅದು ಎವ್ರಿ ಟೈಮ್ ಅದು ಏರ್ತಾ ಇರುತ್ತೆ ಶುಗರು. ಹೌದಾ, ಹಾಂ ಆಯ್ತು, ಇನ್ನೊಂದು ಮಾತ್ರೆ ತಗೋ ಅಂತ ಬರ್ಕೊಡ್ತಾರೆ. 1ರಿಂದ 2, 2ರಿಂದ 3, 3ರಿಂದ 4 ಹಾಕಿ ಹೋಗ್ತಾನೇ ಇದೆ. ಆ ರೇಟ್ನಲ್ಲಿ ನೋಡಿದರೆ ಹಂಗಂದರೆ ದ್ಯಾಟ್ ಸಮಥಿಂಗ್ ರಾಂಗ್. ಈ ಸಕ್ಕರೆ ಕಾಯಿಲೆನ ಕ್ಯೂರ್ ಮಾಡೋದು ಬಿಡಿ, ರಿವರ್ಸ್ ಮಾಡೋದು ಬಿಡಿ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಹತ್ರ. ಹಂಗಂದ್ರೆ ಏನೋ ತೊಂದರೆ ಇದೆ ಅಂತ ಅರ್ಥ. ಸೊ ಇವಾಗ ರೀಸೆಂಟ್ ಸೈನ್ಸ್ ಏನು ತೋರಿಸ್ತದೆ ಅಂದರೆ, ಸಕ್ಕರೆ ಕಾಯಿಲೆ ಈಸ್ ಅ ಡಯಟ್ರಿ ಡಿಸೀಸ್. ಡಯಟ್ರಿ ಡಿಸೀಸ್ ಅಂದರೆ ನಾವು ಊಟ ಮಾಡೋದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿಯಾಗಿ ಬಂದಿರೋ ಒಂದು ಕಾಯಿಲೆ. ಅದಕ್ಕೆ ನೀವು ಎಷ್ಟೇ ಮಾತ್ರೆ ಕೊಟ್ಟರು ಏನು ಪ್ರಯೋಜನ ಆಗೋದಿಲ್ಲ. ಈ ಕಡೆಯಿಂದ ನಾವು ಬೇಡದಿರೋ ತಿಂತಾ ಇದ್ದರೆ ಆ ಕಡೆಯಿಂದ ಮಾತ್ರೆ ತಿಂತಾ ಇರಬೇಕಾಗತ್ತೆ. ಸೊ ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಸೊ ಇಫ್ ಡಯಟ್ ಈಸ್ ದ ಪ್ರಾಬ್ಲಮ್, ಡಯಟ್ ಮಸ್ಟ್ ಬಿ ದ ಸೊಲ್ಯೂಷನ್ ಅಷ್ಟೇ. ಆಹಾರದಿಂದನೇ ಆರೋಗ್ಯ ಅಂತ ಹೇಳ್ತಿದ್ರಲ್ಲ ಹಿರಿಯವರೆಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಸೊ ಅದೇ ತತ್ವನ ಇವಾಗ ಫಾಲೋ ಮಾಡಿದರೆ, ಆ್ಯಂಡ್ ಏನಾಗಿದೆ ಅಂದರೆ, ನನಗೂ ಒಂದು 2 ವರ್ಷ ಹಿಂದೆ 25 ವರ್ಷ ಆಯಿತು. ಆವಾಗಲೇ ಸೆಲೆಬ್ರೇಟಿಂಗ್ ಮೈ ಸಿಲ್ವರ್ ಜೂಬ್ಲಿ ಆಫ್ ಡಯಾಬಿಟಿಸ್. ಹೌದು, ನನ್ನ 40th ಇಯರಿಗೆ ಬಂತು, 65th ಇಯರ್ಗೆ ಆಯಿತು ಸಿಲ್ವರ್ ಜೂಬ್ಲಿ. ಭಯ ಸ್ಟಾರ್ಟ್ ಆಯ್ತು ನನಗೆ. ಏನಂದರೆ ಇದು ಶುಗರ್ ಇದೆಯಲ್ಲ, ಅದು ಅದ್ರ ಪಾಡಿಗೆ ಇದ್ದರೆ ತೊಂದರೆ ಇಲ್ಲ, ಏನು ನಿಮಗೆ ನೋವು ಕೊಡೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಅದು ಶುಗರ್ ಎಷ್ಟೇ ನೋವು ಕೊಡೋ ಕಾಯಿಲೆ ಅಲ್ಲ. ಅದೇ ದುರದೃಷ್ಟ ಆ್ಯಕ್ಚುಲಿ. ಯಾವುದೇ ಕಾಯಿಲೆ ನಿಮಗೆ ನೋವು ಕೊಡೋದಿಲ್ವೋ, ದ್ಯಾಟ್ ಈಸ್ ದ ಮೋಸ್ಟ್ ಡೇಂಜರಸ್ ಆಫ್ ಡಿಸೀಸ್. ನೋವು ಈಸ್ ಅ ಗುಡ್ ಥಿಂಗ್. ಯಾಕಂದರೆ ನೋವು ಬಂದ ತಕ್ಷಣ ನೀವು ಡಾಕ್ಟರ್ ತೋಡೋಗ್ತೀರಾ, ಅದಕ್ಕೇನೋ ಒಂದು ಪರಿಹಾರ ಹುಡುಕ್ತೀರಾ, ಏನೋ ಒಂದು ಮಾಡ್ತೀರಾ. ನೋವು ಇಲ್ಲದೇ ಇಲ್ಲ, ಆರಾಮಾಗಿರುತ್ತೆ. ಅಯ್ಯೋ ಅದ್ರ ಪಾಡಿಗೆ ಅದಿದೆ, ನಮ್ಮ ಪಾಡಿಗೆ ನಾವಿರೋಣ ಅಂತ. ಆ್ಯಂಡ್ ಇಟ್ ಕೀಪ್ಸ್ ಡಿಸ್ಟ್ರಾಯಿಂಗ್. ಇಟ್ ಈಸ್ ಅ ಸೈಲೆಂಟ್ ಕಿಲ್ಲರ್. ಸೈಲೆಂಟ್ ಕಿಲ್ಲರ್ ಇಸ್ ವೆರಿ ಡೇಂಜರಸ್. ಕರೆಕ್ಟ್, ನೀವು ಹೇಳಿದ್ದು. ಸೈಲೆಂಟ್ ಕಿಲ್ಲರ್ ಇಸ್ ವೆರಿ ಡೇಂಜರಸ್. ಯಾವುದೇ ನೋವು ಕೊಟ್ಟ ತಕ್ಷಣ ಅದಕ್ಕೆ ಏನೋ ಒಂದು ಪರಿಹಾರ ಹುಡುಕ್ತೀವಿ ನಾವು. ಇದಕ್ಕೆ ನಾವು ಪರಿಹಾರ ಹುಡ್ಕೋದೇ ಇಲ್ವೇ? ನೋವಿಲ್ಲ, ಯಾವಾಗಲೂ ಒಂದು ಸತಿ ಡಾಕ್ಟರ್ ಹೋಗ್ತೀವಿ, ಅವ್ರು ಕೊಡ್ತಾ ಇರ್ತಾರೆ. ಇಟ್ ಬಿಕಮ್ಸ್ ಬ್ಯಾಡ್ ಟು ವರ್ಸ್. ಆದರೆ ಅದ್ರ ಪಾಡಿಗೆ ಇರೋದಿಲ್ಲ ಅದು. ಅದು ಸುಮ್ಮನೆ ಇಟ್ಸ್ ಗಾಟ್ ವೆರಿ ಬ್ಯಾಡ್ ಫ್ರೆಂಡ್ಸ್. ಅದು ಸೂನ್ ಏನಾಗುತ್ತೆ ಅಂದರೆ, ಶುಗರ್ ಬಂದ ತಕ್ಷಣ ಯೂಶ್ವಲಿ ಮೊದಲೇ ವೆಯ್ಟ್ ಜಾಸ್ತಿ ಆಗ್ತದೆ. ಆಮೇಲೆ ಬಿ ಪಿ ಶುಗರ್ ಅಣ್ಣ ತಮ್ಮ ಅಂತೀವಿ. ನೀವು ಯಾರನ್ನೇ ಕೇಳಿ, ಬಿ ಪಿ ಇದ್ದರೆ ಶುಗರ್ ಇದ್ದರೆ ಬಿ ಪಿ. ಒಂದು ಮೊದಲು ಬರುತ್ತೆ, ಇನ್ನೊಂದು ಆಮೇಲೆ ಬರುತ್ತೆ. ಸೊ ಆ ಥರ ಒಂದು ರಿಲೇಷನ್ಶಿಪ್ ಇರುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ಬ್ಲಡ್ ಟೆಸ್ಟ್ ಮಾಡಿದಾಗ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅದಕ್ಕೊಂದು ಮಾತ್ರೆ ಕೊಡ್ತಾರೆ. ಆಮೇಲೆ ನೋಡಿದರೆ ಫ್ಯಾಟಿ ಲಿವರ್ ಇದೆ ಅಂತೆ. ಫ್ಯಾಟಿ ಲಿವರ್ ಬಂತು ಅಂದರೆ, ಹೌದು ಹಿಂಗೆ ಸ್ಕ್ಯಾನ್ಗಿನ್ ಮಾಡಿದಾಗ ಹೇಳ್ತಾರೆ ಫ್ಯಾಟಿ ಲಿವರ್ ಇದೆ ಅಂತ. ಅದಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಸರಿ ಗೊತ್ತಿಲ್ಲ, ಹಾಗೆ ಬಿಟ್ಬಿಡ್ತಾರೆ. ಫ್ಯಾಟಿ ಲಿವರ್ ಅಂದರೆ, ಲಿವರ್ ಇಸ್ ದ ಮೆಟಬಾಲಿಕ್ ಹಬ್. ನಮ್ಮ ಇಡೀ ದೇಹಕ್ಕೆ, ನಮ್ಮ ದೇಹ ಹೆಲ್ತಿಯಾಗಿರಬೇಕಾದ್ರೆ ನಮ್ಮ ಲಿವರ್ ಹೆಲ್ತಿಯಾಗಿರಬೇಕು. ಯಾಕಂದರೆ ಎಲ್ಲ ಆ್ಯಕ್ಟಿವಿಟೀಸ್ ಆಗೋದೇ ಅಲ್ಲಿ. ಅದೇ ಫ್ಯಾಟಿ ಆಯ್ತು ಅಂದರೆ ದಟ್ ಈಸ್ ಲೈಕ್, ನಾನು ಸ್ಟೂಡೆಂಟ್ ಇರಬೇಕಿದ್ರೆ ಲಿವರ್ ಕಾಯಿಲೆ ಆಗಿ ಒಂದು ಏನಾದರೂ ಅಡ್ಮಿಟ್ ಆದರೆ ಸಿರೋಸಿಸ್ ಅಂತ ಹೇಳ್ತಿದ್ದಲ್ಲ, ಆವಾಗ ಹೇಳಿದ ತಕ್ಷಣ ಇವನು ಕುಡ್ಕ, ನೀವು ಕೇಳಿರ್ಬೋದು, ಕುಡಿದ್ರೆ ಲಿವರ್ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತೀವಿ. ಏನಪ್ಪ ಕುಡಿತೇ ನೀನು? ಹೌದು ಸರ್. ಎಷ್ಟು ವರ್ಷದಿಂದ ಕುಡಿತಿದ್ಯಾ? 15 ವರ್ಷ 20 ವರ್ಷದಿಂದ ಕುಡಿ. ಆಯ್ತು,
ನೀನು ಕೂಡೋದು ಬಿಡಲಿಲ್ಲ ಅಂದರೆ ಸತ್ತೋಗ್ತೀಯ, ಫಿನಿಶ್ಡ್. ಯಾಕಂದರೆ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಏನು ಇರಲಿಲ್ಲ. ಇವಾಗೇನೋ ಒಂದು ಇದೆ, ಅದು ತುಂಬ ಕಾಸ್ಟ್ಲಿ, ಯಾರಿಗಾಗೋದಿಲ್ಲ ಅಂತ ಅವನ್ನ ಹೆದರ್ಸ್ತಿದ್ದೀವಿ. ಇವಾಗ ದ ಕಾಮನೆಸ್ಟ್ ಕಾಸ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಈಸ್ ನಾಟ್ ಆಲ್ಕಹಾಲಿಕ್ ಲಿವರ್, ನಾನ್ ಆಲ್ಕಹಾಲಿಕ್ ಲಿವರ್ ಡಿಸೀಸ್ ಅಂತ ಇದೆ, ಫ್ಯಾಟಿ ಲಿವರ್ ಅಂತ. ಅದು ಯಾವುದರಿಂದ ಬರೋದಂತ ದ್ಯಾರ್ ಈಸ್ ಅ ಕ್ವೆಶ್ಚನ್ ಮಾರ್ಕ್. ಅದು ಹೇಗೆ ಬಂತು? ಅವ್ನು ಕುಡಿ, ಈ ಮಕ್ಕಳಲ್ಲಿದೆ, ಎವ್ರಿ 10th ಚೈಲ್ಡ್ ಹ್ಯಾಸ್ ಫ್ಯಾಟಿ ಲಿವರ್. ದೊಡ್ಡವ್ರ ಕಾಯಿಲೆ ಮಕ್ಕಳಲ್ಲಿ ಬರ್ತಾಯಿದೆ. ಸೊ ಹೀಗೆ ಒಂದೊಂದೇ ಹಾರ್ಟ್ ಪ್ರಾಬ್ಲಮ್ಮು, ಬ್ರೈನ್ ಡ್ಯಾಮೇಜು, ಕಣ್ಣು ಡ್ಯಾಮೇಜು ಎಲ್ಲ ಒಂದೊಂದೇ. ಅದಕ್ಕೆ ನಾನು ಹೇಳ್ತೀನಿ ಪೇಷಂಟ್ ಹತ್ರ, ಇವತ್ತಲ್ಲ ನಾಳೆ ಟಾಪ್ ಟು ಬಾಟಮ್ ಕಣ್ಣು, ಕೈ, ಕಾಲು, ಕಿಡ್ನಿ ಒಂದೊಂದಾಗೆ ಬಿದ್ದು ಹೋಗುತ್ತೆ ಈ ಕಾಯಿಲೆಯಿಂದ. ಅಂದರೆ ಇಟ್ ಇಸ್ ಸಚ್ ಅ ಸ್ಲೋ ಪಾಯ್ಸನ್. ಎಷ್ಟೇ ತೊಂದರೆ ಆದ್ರೂ ಊಹಿಸೋಕ್ಕೆ ಆಗೋದಿಲ್ಲ ಪೇಷಂಟ್ಗೆ. ಆಯಿತು ಯಾವತ್ತೋ ಬರುತ್ತೆ. ಈ ಸಿಗರೇಟ್ ಇಸ್ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಎಲ್ರಿಗೂ ಗೊತ್ತು. ಅಡ್ವರ್ಟೈಸ್ ಬೇರೆ ಮಾಡ್ತಾರೆ, ಫಿಲ್ಮ್ಗೆ ಹೋದರೆ ಅದನ್ನೇ ಫಸ್ಟ್ ತೋರಿಸ್ತಾರೆ. ಸಿಗರೇಟ್ ಪ್ಯಾಕ್ ಮೇಲೆ ಅದೊಂದು ದೊಡ್ಡ ಕ್ಯಾನ್ಸರ್ ಫೋಟೋ ಹಾಕಿರ್ತಾರೆ. ಅವ್ನು ಈ ಕೈನಲ್ಲಿ ಆ ಪ್ಯಾಕೆಟ್ ಇಟ್ಕೊಂಡು ಈ ಕಡೆ ಸೇರ್ತಾ ಇರ್ತಾನೆ. ಯಾಕಂದರೆ ಇಮಿಡಿಯೇಟ್ಲಿ ಸ್ಮೋಕ್ ಮಾಡ್ತಾನೆ, ಅವನಿಗೊಂದು ಕಿಕ್ ಬರುತ್ತೆ. ಆದರೆ ನಾಳೆ 5 ವರ್ಷ 10 ವರ್ಷ ಆದಮೇಲೆ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಹೈ ಇದೆ ಅಂತ ಅದ್ರ ಬಗ್ಗೆ ಥಿಂಕೇ ಮಾಡೋದಿಲ್ಲ. ಈ ಈಸ್ ಮೋರ್ ಇಂಟ್ರೆಸ್ಟ್ ಇನ್ ದಟ್ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್. ನಮಗೂ ಹಾಗೆ ಆಗಿದೆ. ಕೆಲವೊಂದು ಫುಡ್ಸ್ ಬಗ್ಗೆ ಅದೇ ಥರ ಒಂದು ಆಸಕ್ತಿ. ಅದು ಮೋಸ್ಟ್ ಅಂದರೆ ಶುಗರ್ಸ್ ಬಗ್ಗೆ ಅದೇ ಥರ ಆಗಿಬಿಟ್ಟಿದೆ. ವಿ ಆರ್ ಆಲ್ಮೋಸ್ಟ್ ಆಲ್ ಯೂನಿಫಾರ್ಮ್ಲಿ ಯು ಕ್ಯಾನ್ ಸೇ ವಿ ಆರ್ ಶುಗರ್ ಅಡಿಕ್ಟ್ಸ್ ಅಂತ. ಅಷ್ಟು ತಿಂದುಬಿಟ್ಟಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಮಕ್ಕಳಿಗೂ ವಿ ಥಿಂಕ್ ಶುಗರ್ ಇಸ್ ಓಕೆ, ಶುಗರ್ ಇಸ್ ಹಾರ್ಮ್ಲೆಸ್ ಅಂತ ಹೇಳಿಬಿಟ್ಟು ನಾವು ಬೇಕಾದಷ್ಟು ಅವರಿಗೆ ಕೇಳಿದಷ್ಟು ಶುಗರ್ ಕೊಡ್ತೀವಿ. ಮನೆಯಲ್ಲೇ ಸ್ಟಾಕ್ ಮಾಡ್ತೀವಿ. ಕೋಲಾಸು, ಕೇಕ್ಸು, ನಿಮಗೆ ಚಾಕ್ಲೇಟ್ಸು, ಇದನ್ನೆಲ್ಲ ಸ್ಟಾಕ್ ಮಾಡಿಬಿಡ್ತೀವಿ. ಐಸ್ ಕ್ರೀಮ್ಸು ಕೇಳ್ದಂಗೆಲ್ಲ ಕೊಡ್ತಾಯಿರ್ತೀವಿ. ದ್ಯಾಟ್ಸ್ ಹೌ ಪುಣ್ಯಕ್ಕೆ ನಾವು ಮಕ್ಕಳಿದ್ದಾಗ ನಮ್ಗೆ ಇಷ್ಟು ಅವಕಾಶ, ಇಷ್ಟು ಆಪರ್ಚುನಿಟಿ ಇರಲಿಲ್ಲ. ಬಟ್ ಮೇ ಬಿ ವಿ ಆರ್ ನಾಟ್ ಸೋ ವೆಲ್ ಆಫ್ ಆಲ್ಸೋ. ಇವಾಗ ನಮ್ಗೆ ಸಿಗಲಿಲ್ಲಲ್ಲ, ನಮ್ಮ ಮಕ್ಕಳಿಗಾರು ಕೊಟ್ಬೇಡ ಅಂತ ಅದೊಂದು ಬೇರೆ. ಅವ್ರು ಖುಷಿಯಾಗಿದ್ದರೆ ಸಾಕು ಅಂತ. ಬಟ್ ಯು ಡೋಂಟ್ ನೋ ದಟ್ ಯು ಆರ್ ಕಿಲ್ಲಿಂಗ್ ದಮ್ ವಿತ್ ಯುವರ್ ಲವ್. ಇವಾಗ ಏನಾಗಿದೆ ಅಂದರೆ ಮಕ್ಕಳು ದೊಡ್ಡವರ ಕಾಯಿಲೆ, ನಾನು ಆವಾಗಲೇ ಹೇಳಿದ್ನಲ್ಲ, ಫ್ಯಾಟಿ ಲಿವರು, ಡಯಾಬಿಟಿಸು, ಹಾರ್ಟ್ ಅಟ್ಯಾಕ್ಸ್ ಎಲ್ಲ 50-60 ವರ್ಷ ಮೇಲೆ ಬರುವಂಥ ಒಂದು ಕಾಯಿಲೆಗಳು ಇವಾಗ 20-30 ವರ್ಷಕ್ಕೆ ಬರ್ತಾಯಿದೆ. ದಿಸ್ ಇಸ್ ದ ಪ್ರಾಬ್ಲಮ್, ಟ್ರ್ಯಾಜಿಡಿ. ಸೊ ಅದಕ್ಕೆ ನಾನು ಇವತ್ತು ಬಂದಿದ್ದು, ಐ ಜಸ್ಟ್ ಯೂಸ್ ಅ ಫ್ಯೂ ಸ್ಲೈಡ್ಸ್. ಐ ಥಿಂಕ್ ಇದು ಮಾತಾಡಿ ಹೇಳ್ತೀನಿ, ಸರಿನಾ? ಅದು ಹೇಳಿದ್ನಲ್ಲ, ರಿವರ್ಸಿಂಗ್ ಡಯಾಬಿಟಿಸ್. ಆದರೆ ಆ್ಯಕ್ಚುಲಿ ಒಫಿಷಿಯಲಿ ನೆಕ್ಸ್ಟ್ ಸ್ಲೈಡ್ ಹಾಕ್ತೀರಾ? ಡಯಾಬಿಟಿಸ್ ಅಂತ ಏನೋ ಎಲ್ಲಿದೆ ಅಲ್ಲಿ ಒಂದು ಈ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಟ್ರೆಡಿಷನಲಿ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಡೆಫಿನೇಷನ್ ಆಗಿದ್ದು ಕ್ರಾನಿಕ್ ಪ್ರೋಗ್ರೆಸಿವ್ ಇರ್ರಿವರ್ಸಿಬಲ್ ಡಿಸೀಸ್ ಅಂತ. ಅದು ನಾವು ಒಪ್ಕೊಂಡಿದ್ದೀವಿ, ಡಾಕ್ಟ್ರು ಒಪ್ಕೊಂಡಿದ್ದಾರೆ. ಪೇಷಂಟ್ ಅದು ಒಂದು ಸತಿ ಸಕ್ಕರೆ ಕಾಯಿಲೆ ಹಾಕಿದ್ರೆ ಬಂತು ಅಂತ ಹೇಳಿದ್ರೆ ಇಟ್ಸ್ ಅ ಲೈಫ್ ಸೆಂಟೆನ್ಸ್ ಫಾರ್ ಯು. ಲೈಫ್ ಲಾಂಗ್ ನೀವು ಅದನ್ನು ಕಂಟಿನ್ಯೂ ಮಾಡಬೇಕು. ಆಗಾಗ ಡಾಕ್ಟರ್ ಹತ್ರ ಹೋಗಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು, ಮಾತ್ರೆ ತಗೋಬೇಕು ಆ್ಯಸ್ ಅಡ್ವೈಸ್ ವಿತ್ ಡಾಕ್ಟರ್ ಅಂತ. ದ್ಯಾಟ್ ಈಸ್ ದ ಟ್ರೆಡಿಷನ್. ಬಟ್ ರೀಸೆಂಟ್ ಸೈನ್ಸ್ ಏನು ಹೇಳುತ್ತಂದರೆ ದೇರ್ ಆರ್ ನಾಟ್ 1 but 3 ways of reversing diabetes. ಒಂದು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ನೀವು ಕೇಳಿರ್ಬೋದು. ಲಾಟ್ಸ್ ಆಫ್ ಪೀಪಲ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಓವರ್ ವೆಯ್ಟ್ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ. ಅಂದರೆ ಆಲ್ಮೋಸ್ಟ್ ಸ್ಟಮಕ್ಕನ್ನು ಒಂದು ಪೈ ಥರನೇ ಮಾಡಿಬಿಡ್ತಾರೆ, ಇಂಟೆಸ್ಟೈನ್ ಥರ ಕೊಯ್ದುಬಿಟ್ಟು. ದಟ್ಸ್ ಕಾಲ್ಡ್ ಬ್ಯಾರಿಯಾಟ್ರಿಕ್ ಸರ್ಜರಿ. ಆಮೇಲೆ ಅವ್ರಿಗೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ, ಡ್ರಮ್ಯಾಟಿಕ್ ಲಾಸ್ ಆಫ್ ಇದು ವೆಯ್ಟ್ ಕಮ್ಮಿ ಆಗುತ್ತೆ, ಫ್ಯಾಟ್ ಕಮ್ಮಿ ಆಗುತ್ತೆ. ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ. ದಟ್ಸ್ ಒನ್ ಆಫ್ ದ ಸೈಂಟಿಫಿಕ್ ವೇಸ್. ಆಮೇಲೆ ಇನ್ನೊಂದು ವೆರಿ ಲೋ ಕ್ಯಾಲರಿ ಡಯಟ್ ಅಂತ ಹೇಳಿದ್ರೆ, ಕೆಲವರು ತುಂಬ ಸ್ಟ್ರಿಕ್ಟ್ ಆಗಿ ನಮಗೊಂದು ಆ್ಯಾವ್ರೇಜ್ ಒಂದು 2000 ಕ್ಯಾಲರಿ ಬೇಕಾಗುತ್ತೆ ಒಂದು ದಿನಕ್ಕೆ. ಬಟ್ 1000 ಕ್ಯಾಲರಿ ಒಳಗೆ ತಿಂದು ಸಮ ಕಟ್ಕೊಂಡು ಕಷ್ಟಪಟ್ಟು ಫೋರ್ಸ್ ಮಾಡಿ ಒಂದು ವೆರಿ ಲೋ ಕ್ಯಾಲರಿ ತಿಂದರೂ ಕೂಡ ಅದೇ ಥರ ಒಂದು ನಿಮಗೆ ಡಯಾಬಿಟಿಸ್ ಇರೋರಿಗೆ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ, ಬಾಡಿನಲ್ಲಿ ಫ್ಯಾಟ್ ಕಮ್ಮಿ ಆಗಿ. ಬಟ್ ಇವಾಗ ನಾನು ಹೇಳ್ತಾ ಇರೋದು LCHF ಅಂತ. ದಿಸ್ ಇಸ್ ದ ಲೇಟೆಸ್ಟ್ ವಾಟ್ ದೇ ಆರ್ ಟಾಕಿಂಗ್ ಆಫ್ ಇಸ್ ಅ ಲೋ ಕಾರ್ಬೋಹೈಡ್ರೇಟ್ ಹೆಲ್ತಿ ಫ್ಯಾಟ್ ಡಯಟ್, ಹೆಲ್ತಿ ಹೈ ಫ್ಯಾಟ್ ಡಯಟ್ ಅಂತಲೂ ಹೇಳ್ಬೋದು. ಅಂದರೆ ಇವಾಗ ಈ ನಾವು ಕಾರ್ಬೋಹೈಡ್ರೇಟ್ ಅಂದು ಏನಂತ ಒಂದ್ಸತಿ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಒಂದು ಕಾರ್ಬೋಹೈಡ್ರೇಟ್ ಅಂದರೆ ನಮ್ಮ ಬಾಡಿ ಇದೆಲ್ಲ, ಇಟ್ ಹ್ಯಾಸ್ ಗಾಟ್ 3 ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಒಂದು ಕಾರ್ಬೋಹೈಡ್ರೇಟ್ಸು, ಇನ್ನೊಂದು ಪ್ರೋಟೀನ್ಸು, ಇನ್ನೊಂದು ಫ್ಯಾಟ್ಸ್. ಪ್ರೋಟೀನ್ ಬಿಡಿ, ಅದು ಬಾಡಿ ಬಿಲ್ಡಿಂಗ್ಗೆ ಯೂಸ್ ಆಗುತ್ತೆ, ಅಷ್ಟು ಎನರ್ಜಿಗೆ ಯೂಸ್ ಆಗೋದಿಲ್ಲ. ಎನರ್ಜಿಗೆ 2 ಯೂಸ್ ಮಾಡ್ಬೋದು, ಫ್ಯಾಟನ್ನು ಯೂಸ್ ಮಾಡ್ಬೋದು, ಇಲ್ಲ ಕಾರ್ಬೋಹೈಡ್ರೇಟನ್ನು ಯೂಸ್ ಮಾಡ್ಬೋದು. ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ವೆರಿ ಕ್ಲಿಯರ್, ಶುಗರ್ಸ್ ಮತ್ತು ಗ್ರೇನ್ಸ್, ಇವೇ ಮೇನ್ ನಮ್ಮದು ಕಾರ್ಬೋಹೈಡ್ರೇಟ್ಸ್. ಸೊ ಇದರಿಂದನೇ ಇವಾಗ ನಮ್ಮದು 99 ಅಲ್ಲ, ಇಲ್ಲಿ ಕೂತಿರೋರು ಎಲ್ಲರೂ ವಿ ಆರ್ ಆಲ್ ರನ್ನಿಂಗ್ ಆನ್ ಶುಗರ್ಸ್. ಅಂದರೆ ಕಾರು ಓಡ್ತಾ ಇರಬೇಕಾದ್ರೆ ಪೆಟ್ರೋಲ್ನಲ್ಲಿ ಓಡ್ತಾ ಇದೆ. ವೆರಿ ಫ್ಯೂ ಕಾರ್ಸ್ ನಾವು ದೇ ಆರ್ ಸ್ವಿಚ್ ಟು
ವಾಟ್ಸ್ ಕಾಲ್ಡ್ ಎಲೆಕ್ಟ್ರಿಕ್ ಕಾರ್ಸ್ ಅಂತ ಹೇಳ್ತೀವಲ್ಲ. ಸೊ ದಿಸ್ ಬಾಡಿ ಹ್ಯಾಸ್ ಗಾಟ್ ದಟ್ ಹೈಬ್ರಿಡ್ ಮೆಕ್ಯಾನಿಸಮ್. ಇದು ಶುಗರಿಂದನೂ ಓಡ್ಬೋದು ಅಥವಾ ಫ್ಯಾಟಿಂದನೂ ಓಡ್ಬೋದು. But since we are eating almost 80-90% of the time, our calories coming from sugar and carbohydrates, now we are eating that most of the time. So that's where we say now, diabetes ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಕಾರ್ಬೋಹೈಡ್ರೇಟ್ ಟಾಲರೆನ್ಸು, ಕಾರ್ಬೋಹೈಡ್ರೇಟ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇಸ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಆವಾಗ ಬ್ಲಡ್ ಶುಗರ್ ಗೋಸ, ಆವಾಗ ನಿಮಗೆ ಡಯಾಬಿಟಿಸ್ ಅಂತೀವಿ. ಆಮೇಲೆ ನಿಮಗೆ ಅದಕ್ಕೆ ಮಾತ್ರೆ ಹಾಕ್ತೀವಿ, somehow wanting to keep the blood sugar down. But when we have this hybrid mechanism, the other way to think is, why not start running the body on fats? ಫ್ಯಾಟ್ ಅಂದ ತಕ್ಷಣ ಒಂದು ಫಿಯರ್ ಬಂದ್ಬಿಡುತ್ತೆ. ಅಯ್ಯೋ ಫ್ಯಾಟ್ ಬೇಡ ಸರ್, ಮೊದಲೇ ನನಗೆ ಕೊಲೆಸ್ಟ್ರಾಲ್ ಹೈ ಇದೆ, ನಮ್ಮ ಫ್ಯಾಮಿಲಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಾನು ಫ್ಯಾಟ್ ಇದ್ದರೆ ನಾನು ಫ್ಯಾಟ್ ಆಗ್ತೀನಿ. ಅದು ಮಾಡಿದ್ದು ನಾವೇ. ವಿ ರಾಂಗ್ಲಿ ಡಿಮನೈಸ್ಡ್ ಫ್ಯಾಟ್ಸ್ ಆ್ಯಂಡ್ ಗ್ಲೋರಿಫೈಡ್ ಈ ಶುಗರ್ಸ್ ಆ್ಯಂಡ್ ಕಾರ್ಬ್ಸ್. ಸೊ ಅದೊಂದು ಪ್ರಾಬ್ಲಮ್ ಆಗಿದೆ. ನೆಕ್ಸ್ಟ್ ಪ್ಲೀಸ್. ಸೊ ದಿಸ್ ಜಸ್ಟ್ ದ ಡೆಫಿನಿಷನ್. ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ದೀಸ್ ಆರ್ ಆಲ್ ವಾಟ್ಸ್ ಕಾಲ್ಡ್ ಮಾಡರ್ನ್ ಮೆಟಬಾಲಿಕ್ ಡಿಸೀಸ್ ಅಂತ. ಮಾಡರ್ನ್ ಮೆಟಬಾಲಿಕ್ ಡಿಸೀಸ್ ಅಂದರೆ ಎವ್ರಿ ಪಾಸಿಬಲ್ ಡಿಸೀಸ್ ದಟ್ ಯು ಕ್ಯಾನ್ ಥಿಂಕ್ ಆಫ್, ದಟ್ ಈಸ್ ಫ್ರಮ್ ಕೋವಿಡ್ ಟು ಕ್ಯಾನ್ಸರ್. ಓಕೆ, ಸೇ ಡಿಮೆನ್ಷಿಯಾ ಅಂತ ಹೇಳಿದ್ರೆ ಗೊತ್ತಲ್ಲ, ಸ್ಟ್ರೋಕು, ಆಲ್ಝೈಮರ್ಸು, ಪಾರ್ಕಿನ್ಸೋನಿಸಮ್, ಮೆಮರಿ ಲಾಸ್. ಇವಾಗ ವಯಸ್ಸಾಯ್ತು ಆಗ್ತಾ ನಿಮ್ಗೆ ನೋಡಿರ್ಬೋದು, ಮನೆಯಲ್ಲಿ ಯಾರೋ ತುಂಬ ಜಸ್ಟ್ ಮಕ್ಕಳನ್ನೇ ಗುರುತಿಸ್ತಾರೆ, ಹಿಡಿಸೋದಿಲ್ಲ. ದಟ್ಸ್ ಡಿಮೆನ್ಷಿಯಾ. ಒಬೇಸಿಟಿ ಇಸ್ ದೇರ್ ಎವ್ರಿವೇರ್, ಯು ನೋ ಆಲ್ರೆಡಿ. BP ಅಂತ ಹೇಳಿದ್ರೆ ವೆರಿ ಕಾಮನ್, ಎಲ್ರಿಗೂ ಆ ಕಡೆ ಬಂದಿದೆ. ನಾವು ಒಂದೊಂದು ಕಾಯಿಲೆ ಒಬ್ಬರೊಬ್ರು ಡಾಕ್ಟರ್ ಹತ್ರ ಹೋಗ್ತೀವಿ. ಈ ಕಡೆ ಆಟೋ ಇಮ್ಯೂನ್ ಡಿಸೀಸ್ ಅಂತೂ ಬಿಡಿ, ಎಲ್ಲ ಕಡೆ ಜಾಯಿಂಟ್ ಪೇನು, ಅಲ್ಲಿ ಪೇನು, ಯುಐಟಿಸ್, ಅದು ಇದು ಕೇಳಿದ್ರೆ ಸಮ್ ಅಲರ್ಜಿ, ಆಟೋ ಇಮ್ಯೂನ್ ಡಿಸೀಸ್. ಇನ್ನೊಂದು ಅಫ್ಕೋರ್ಸ್ ವೆರಿ ಫೇಮಸ್ ಆದ ನೋಟೋಸಿಸ್, ಡಯಾಬಿಟಿಸ್ ಆ್ಯಂಡ್ ಇನ್ಫರ್ಟಿಲಿಟಿ, ಮಕ್ಕಳಾಗದೇ ಇರೋದು ದೊಡ್ಡ ಪ್ರಾಬ್ಲಮ್ ಇರುತ್ತೆ, ಆ್ಯಂಡ್ ಹಾರ್ಟ್. ಎಲ್ಲ ಎನಿಥಿಂಗ್ ಫ್ರಮ್ ಟಾಪ್ ಟು ಬಾಟಮ್ ದೇ ಆರ್ ಕಾಲ್ಡ್ ಮಾಡರ್ನ್ ಮೆಟಬಾಲಿಕ್ ಡಿಸೀಸ್ ಅಂತ. ಅವೆಲ್ಲ ನಾವು ಬೇರೆ ಬೇರೆ ಅಂತ ತಿಳ್ಕೊಂಡು ನಾವು ಬೇರೆ ಬೇರೆ ಡಾಕ್ಟರ್ ಹತ್ರ ಹೋಗಿ ಬೇರೆ ಬೇರೆ ಮೆಡಿಸಿನ್ಸ್ ತಗೋತಾರೆ. ನೆಕ್ಸ್ಟ್ ಪ್ಲೀಸ್. ಬಟ್ ನೀವು ಕರೆಕ್ಟಾಗಿ ನೋಡೋಕೆ ಹೋದರೆ ದೇ ಆರ್ ಆಲ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ದ ಸೇಮ್ ಡಿಸೀಸ್. ಕೆಳಗಡೆ ಇದೆಯಲ್ಲ, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಕಾರ್ಬೋಹೈಡ್ರೇಟ್ ಇಂಟಾಲರೆನ್ಸ್. ಇವಾಗ ನಾನು ಹೇಳಿದ್ನಲ್ಲ, ನಮ್ಮ ಬಾಡಿಗೆ ನಾವು ತಿನ್ನೋ ಕಾರ್ಬೋಹೈಡ್ರೇಟ್ ಶುಗರ್ಸನ್ನು ಹ್ಯಾಂಡಲ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಏನಾಗುತ್ತೆ, ಆವಾಗ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಯಾವಾಗ ಬ್ಲಡ್ ಶುಗರ್ ಜಾಸ್ತಿ ಹೋಗಂಗೇ ಇಲ್ಲ. ಇಟ್ಸ್ ಡೇಂಜರಸ್ ಫಾರ್ ಲೈಫ್, ಇಟ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಆವಾಗ ದರ್ ಇಸ್ ಅನ್ ಹಾರ್ಮೋನ್ ಕಾಲ್ಡ್ ಇನ್ಸುಲಿನ್ ಅಂತ ಕೇಳಿರ್ತೀರ ನೀವು. ಆ ಇನ್ಸುಲಿನ್ ಹೋಗ್ಬಿಟ್ಟು ಆ ಬ್ಲಡ್ ಶುಗರ್ನ ಅಟ್ ಎನಿ ಕಾಸ್ಟ್ ಇಟ್ ವಿಲ್ ಬ್ರಿಂಗ್ ಇಟ್ ಡೌನ್, ಇಟ್ ವಿಲ್ ಪುಷ್ ಇಟ್ ಇನ್ ಟು ಆಲ್ ದ ಸೆಲ್ಸ್. ಬ್ಲಡ್ಡಲ್ಲಿ ಜಾಸ್ತಿ ಹೈ ಶುಗರ್ಸ್ ಇರಕ್ಕೆ ಬಿಡೋದಿಲ್ಲ. ಸೊ ಇನಿಷಿಯಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ತಿಂದ ತಕ್ಷಣ ಅದು ಮಿನಿಮಮ್ ಇನ್ಸುಲಿನ್ ಬರುತ್ತೆ, ಅದು ಅದನ್ನು ಆ ಸೆಲ್ಸಿಗೆ ಕಳಿಸ್ಕೊಟ್ಬಿಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡಿಬಿಡುತ್ತೆ. ಆಮೇಲೆ ಶುಗರ್ ಇನ್ನೂ ಜಾಸ್ತಿ ಏರಿದವಾಗ ಹಂಗೆ ಬಿಡೋಂಗಿಲ್ಲಲ್ಲ, ಅದು ನೀವು ಬ್ಲಡ್ ಟೆಸ್ಟ್ ಮಾಡಿದವಾಗ ನಿಮ್ಮದು ಶುಗರ್ ಜಾಸ್ತಿ ಇರೋದಿಲ್ಲ. ಯಾಕಂದರೆ ಇನ್ಸುಲಿನ್ ಪ್ರೊಡಕ್ಷನ್ಗೋಸ ಇನ್ ದ ಇನಿಷಿಯಲ್ ಸ್ಟೇಜಸ್ ಏನಾಗುತ್ತೆ, ನಿಮ್ದು ಇನ್ಸುಲಿನ್ ಪ್ರೊಡಕ್ಷನ್ ಎಕ್ಸ್ ಅಮೌಂಟ್ ನಾರ್ಮಲ್ ಇದ್ದರೆ 2x ಹೋಗ್ಬಿಡುತ್ತೆ. ಆಮೇಲೆ ನೀವು ಎಷ್ಟೇ ಶುಗರ್ ತಿಂದ್ರೂ ಅಗೇನ್ ಇಟ್ ವರ್ಕ್ಸ್ ಡಬಲ್ ಟೈಮ್, ಪುಷಿಸ್ ಇಟ್ ಅವೇ. ಹಾಗೆ ಒಂದು 5 ವರ್ಷ, 10 ವರ್ಷ, 15 ವರ್ಷ ದಿಸ್ ಇನ್ಸುಲಿನ್ ಇಸ್ ಕಾನ್ಸ್ಟೆಂಟ್ಲಿ ಹೈ, ಡೂಯಿಂಗ್ 3 times more time, 4 times, 5 times ಹೆಚ್ಚು ಕೆಲಸ ಮಾಡುತ್ತೆ. ನೀವು ಬ್ಲಡ್ ಟೆಸ್ಟ್ ಮಾಡಿದ್ರೆ ನಿಮ್ಮ ಶುಗರ್ ನಾರ್ಮಲ್ ಇರುತ್ತೆ, ಡಾಕ್ಟ್ರು ಖುಷಿ, ನೀವು ಖುಷಿ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಹೋಗಿ ಅಂತಾರೆ. ಆ್ಯಂಡ್ ಯು ಕಂಟಿನ್ಯೂ ಟು ಈಟ್ ದ ರಾಂಗ್ ಫುಡ್. ಪ್ರಾಬ್ಲಮ್ ಹಿಯರ್ ಇಸ್ ಫುಡ್, ವಾಟ್ ಯು ಆರ್ ಈಟಿಂಗ್ ಇಸ್ ರಾಂಗ್. ಸೊ ಈ ಸಕ್ಕರೆ ಕಾಯಿಲೆ ನೀವು ಡಯಾಗ್ನೋಸ್ ಮಾಡೋ 5, 10, 15 ವರ್ಷದ ಹಿಂದೆನೇ ಇನ್ಸುಲಿನ್ ಹ್ಯಾಸ್ ಗಾನ್ ಅಪ್. ಆದರೆ ಟಿಲ್ ರೀಸೆಂಟ್ಲಿ ಇನ್ನೂ ಈ ಇನ್ಸುಲಿನ್ ಟೆಸ್ಟ್ ಮಾಡೋದಾಗಲಿ ಅದು ಯಾರು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಹೋದ ತಕ್ಷಣ ನಾವು ನಿಮ್ಮ ಬ್ಲಡ್ ಶುಗರ್ ಟೆಸ್ಟ್ ಮಾಡೋ ಬದಲು ಬ್ಲಡ್ ಫಾಸ್ಟ್ ಇನ್ಸುಲಿನ್ ಟೆಸ್ಟ್ ಮಾಡಿದರೆ ಅದು 2 times 3 times ಜಾಸ್ತಿ ಇರ್ತದೆ. ಅವಾಗ ಇಲ್ಲಪ್ಪ ನೀನು ಡಯಾಬಿಟಿಸ್ಗೆ ಹೋಗ್ತಾ ಇವಾಗಲೇ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗಿದೆ, ನೀನು ಊಟ ನೀನು ಸರಿ ಮಾಡು, ಯು ಆರ್ ಈಟಿಂಗ್ ದ ರಾಂಗ್ ಫುಡ್ ಅಂತ ಹೇಳಿಬಿಟ್ರೆ ಆವಾಗಲೇ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಅದು ಆಗ್ತಾ ಇಲ್ಲ ಇವಾಗ. ಇನ್ಮೇಲೆ ಆಗಬೇಕು, ಬಿಕಾಸ್ ನೌ ದಟ್ ಇಟ್ಸ್ ಬಿಕಮ್ ಯುನೋ ಎಸ್ಟಾಬ್ಲಿಷ್ ಸೈನ್ಸ್ ದಟ್ ಇನ್ಸುಲಿನ್ ಜಾಸ್ತಿ ಆಗ್ತಾ ಇದೆ. ಇನ್ಸುಲಿನ್ ಟೆಸ್ಟ್ ಮಾಡಿ ಅಂತ ಯಾರೂ ನೀವು ಕೇಳಿರಲಿಲ್ಲ. ನೆಕ್ಸ್ಟ್ ಪ್ಲೀಸ್. ಆಲ್ರೈಟ್, ನಾನು ಆವಾಗಲೇ ಹೇಳಿದೆ, ನಮ್ಮ ಶುಗರ್ ಬಂದ ತಕ್ಷಣ ಫಸ್ಟ್ ಥಿಂಗ್ ವಿ ಬ್ಲೇಮ್ ಅವರ್ ಪೇರೆಂಟ್ಸ್. ಇಲ್ಲ ಸರ್, ನನ್ನ ತಂದೆಗಿತ್ತು, ತಾಯಿಗಿತ್ತು, ನನಗೆ ಬಂದುಬಿಟ್ಟಿದೆ ಅಂತ. ಡೆಫಿನೆಟ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಜೀನ್ಸ್ ಡೂ ಪ್ಲೇ ಅ ರೋಲ್. ಬಟ್ ಹೇಳ್ತಾರೆ, ಜೀನ್ಸ್ ಓನ್ಲಿ ಲೋಡ್ ದ ಗನ್, ಇಟ್ಸ್ ಯುವರ್ ಲೈಫ್ ಸ್ಟೈಲ್ ದಟ್ ಪುಲ್ಸ್ ದ ಟ್ರಿಗರ್ ಅಂತ. ಅಂದರೆ ನೀವೊಂದು ಬೀಜದಲ್ಲಿ ಒಂದು ಮರ ಆಗೋಷ್ಟು ಶಕ್ತಿ ಇದೆ. ಆ ಬೀಜನ ಇಲ್ಲಿ ಈ ನೆಲದ ಮೇಲೆ ಹಾಕಿದರೆ ಬೆಳೀತದೆ, ಅದು ಖಂಡಿತ ಬೆಳೆಯಲ್ಲ. ಅದನ್ನೇ ತಗೊಂಡೋಗಿ ಮಣ್ಣಲ್ಲಿ ಹಾಕ್ಬಿಟ್ಟು ಅದು ಕೊಳ್ಳೆ ಗೊಬ್ಬರ, ನೀರು ಇದೆಲ್ಲ ಕೊಟ್ಬಿಟ್ಟು ಎನ್ವೈರ್ಮೆಂಟ್ ಸರಿಯಾಗಿ ಕೊಟ್ಟರೆ ಚೆನ್ನಾಗಿ ಬೆಳೀತದೆ. ಹಾಗೆ ನಮ್ಮ ಜೀನ್ಸ್ ಕೂಡ.
ಜೀನ್ಸ್ ಇದ್ರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ those genes will not be turned on. If your lifestyle is bad, the genes will be turned on. So genes can be turned on or off depending on our lifestyle. ಅಂದ್ರೆ ನಮ್ಮ ಜೀವನ ಶೈಲಿ ಮೇಲೆ. ಜೀವನ ಶೈಲಿ ಅಂತ ಹೇಳಿದ್ರೆ 70-80% is our eating habits. ಇನ್ನು of course ರೆಗ್ಯುಲರ್ ಎಕ್ಸರ್ಸೈಸ್, ಫಿಸಿಕಲ್ ಆಕ್ಟಿವಿಟೀಸ್ ಬೇಕು, ಸ್ಟ್ರೆಸ್ ಕಮ್ಮಿ ಆಗಬೇಕು, ಸ್ವಲ್ಪ ನಿದ್ರೆ ಎಲ್ಲ ಚೆನ್ನಾಗಿ ಮಾಡಿರಬೇಕು. ದೇ ಆರ್ ಆಲ್ ಇಂಪಾರ್ಟೆಂಟ್. ಬಟ್ 70-80% ವಿಲ್ ಬಿ ಹೌ ವಿ ಈಟ್. ಸೊ ದೀಸ್ ಜೀನ್ಸ್ ಇಸ್ ಕಾಲ್ಡ್ ಎಪಿಜೆನೆಟಿಕ್ಸ್ ಅಂತ ಹೊಸ ಸೈನ್ಸ್ ಲೇಟೆಸ್ಟ್ ಬಂದಿದೆ. ಅಂದ್ರೆ ಹೌ ಜೀನ್ಸ್ ಆರ್ ಟರ್ನ್ಡ್ ಆನ್ ಅಂಡ್ ಆಫ್. ನಾವು ತಿಳ್ಕೊಂತೀವಿ ಇಲ್ಲ ನಮ್ಮ ಅಪ್ಪನಿಗೆ ಬಂದಿದ್ದು ನಮ್ಮ ಅಮ್ಮನಿಗೆ ಕಾಯಿಲೆ ಎಲ್ಲ ನನಗೆ ಬರ್ಬೇಕಂತಿಲ್ಲ. ಎಚ್ಚೆತ್ಕೋಬೇಕು. ಇಟ್ ಈಸ್ ಅ ವಾರ್ನಿಂಗ್ ಸಿಗ್ನಲ್. ನನ್ನ ತಂದೆ ತಾಯಿಯಾಗಿತ್ತು ಅಂದರೆ ನಾನು ಇವಾಗಲೇ ಕೇರ್ಫುಲ್ ಆಗಿರ್ಬೇಕು. ಬಟ್ ಆದರೆ ಹೇಗೆ ಕೇರ್ಫುಲ್ ಆಗಿರೋದು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇನ್ನೂ ಸ್ಪಷ್ಟವಾಗಿ ಯಾರು ಹೇಳಿಲ್ಲ. ಬಟ್ ನೌ ಇಟ್ ಇಸ್ ವೆರಿ ವೆರಿ ಕ್ಲಿಯರ್. ಯಾ ನೆಕ್ಸ್ಟ್ ಆವಾಗಲೇ ಹೇಳಿದ್ನಲ್ಲ ನಾನು, ಸಕ್ಕರೆ ಕಾಯಿಲೆ ಡಯಾಗ್ನೋಸಿಸ್ ಅಟ್ ದಿಸ್ ಸ್ಟೇಜ್ 0 ಅಂತ ಹೇಳಿದಿಲ್ಲ ನೋಡಿ. -5, 10 ಅಂದರೆ 5, 10, 15 ಇಯರ್ಸ್ ಬ್ಯಾಕ್ ಬಿಫೋರ್ ದ್ಯಾಟ್ ಬ್ಲಡ್ ಶುಗರ್ ರೇಸಸ್, ನಿಮ್ಮ ಹೈಪರ್ ಇನ್ಸುಲಿನಿಮಿಯಾ ಅಂದರೆ ಇನ್ಸುಲಿನ್ ಲೆವೆಲ್ ಗೋಸ್ ಅಪ್ ಸ್ಟಾರ್ಟ್ಸ್. ನಾವು ಆ ಇನ್ಸುಲಿನ್ ಲೆವೆಲ್ ಟೆಸ್ಟ್ ಮಾಡೋಕ್ಕೆ ಕಾಮನ್ ಆಗ್ಬಿಡ್ತಂದ್ರೆ ನಿಮ್ಮನ್ನ ವೆರಿ ವೆರಿ ಅರ್ಲಿ ಸ್ಟೇಜಲ್ಲಿ ಪ್ರೀ ಡಯಾಬಿಟಿಸ್ ಇದೆ, ನೀವು ಎಚ್ಚೆತ್ಕೊಳ್ಳಿ, ಹೀಗೆ ಮಾಡಬೇಡಿ ಅಂತ ಕ್ಲೀನಾಗಿ ಹೇಳ್ಬೋದು. ಅದು 5 ವರ್ಷ ಆದಮೇಲೆ ಆಮೇಲೆ ಯು ಡೆವಲಪ್ ಪಡಿಸ್ಕೊಳ್ಳಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಟೂ ಮಚ್ ಇನ್ಸುಲಿನ್ ಬಾಡಿನ ಇದ್ದಾಗ ಎವ್ರಿ ಸೆಲ್ ಸೈಜ್ ಆಗೋದಿಲ್ಲಪ್ಪ, ಇಟ್ ಡಸಂಟ್ ರೆಸ್ಪಾಂಡ್ ಟು ಇನ್ಸುಲಿನ್ ವೆರಿ ವೆಲ್. ಸೊ ದ್ಯಾಟ್ ಗೋಸ್ ಆನ್ ಫಾರ್ ಅನದರ್ 5 years. ಅಷ್ಟರೊಳಗೆ ನಿಮ್ದು ಗ್ಲೂಕೋಸ್ ಇಂಟಾಲರೆನ್ಸು, ಅಷ್ಟರೊಳಗೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ಗಳು. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದಾಗ ಈಗ ಶುಗರ್ 130 ಆಗಿದೆ, 150 ಆಗಿದೆ, ಡಯಾಬಿಟಿಸ್ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ ಕ್ಯಾನ್ಸರ್ ಅಂತ ಒಂದು ಕಾಯಿಲೆಗೆ ಇದನ್ನು ಕಂಪೇರ್ ಮಾಡಿದರೆ, ಈ ಕ್ಯಾನ್ಸರ್ ನಿಮ್ಗೆ ಗೊತ್ತಲ್ಲ, ಎಷ್ಟು ಬೇಗ ಕಂಡುಹಿಡಿತೀವೋ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು. ಇದು ಅಷ್ಟೇ, ಡಯಾಬಿಟಿಸ್ನಲ್ಲೂ ಎಷ್ಟು ಬೇಗ ಬಟ್ ಅನ್ಫಾರ್ಚುನೇಟ್ಲಿ ಬೈ ಡೂಯಿಂಗ್ ಟುಡೇಸ್ ಟೆಸ್ಟ್, ಶುಗರ್ ಬ್ಲಡ್ ಟೆಸ್ಟ್ ಮಾಡೋದು, ಐ ಆಮ್ ಸೇಯಿಂಗ್ ಲಾಟ್ ಆಫ್ ಅನ್ಕನ್ವೆನ್ಷನಲ್ ಥಿಂಗ್, ಮೇ ಬಿ ಲಿಟಲ್ ಕಾಂಟ್ರವರ್ಷಿಯಲ್. ಏನಪ್ಪ ಬ್ಲಡ್ ಟೆಸ್ಟೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೇಡಿ. ಬಟ್ ಯು ಆರ್ ಕ್ಯಾಚಿಂಗ್ ಡಯಾಬಿಟಿಸ್ ಇನ್ ದ 4th stage ಆಫ್ ಕ್ಯಾನ್ಸರ್ ತರ. ಅಂದ್ರೆ ಎಲ್ಲ ಆವಾಗಲೇ ಬೇಕಾದಷ್ಟು ಡಿಸ್ಟ್ರಾಯ್ ಮಾಡಿಬಿಟ್ಟಿದೆ. ಆವಾಗ ಯು ಸ್ಟಾರ್ಟ್ ಜಸ್ಟ್ ಸ್ಟಾರ್ಟ್ ಆಯ್ತು ಸರ್, ಏನಿಲ್ಲ ಸರ್, ನಾನು ಸ್ವಲ್ಪ ಹಂಗಿದ್ದೀನಿ ಹಂಗೆ ಅಂತ ಹೇಳ್ಬಿಡ್ತಾರೆ. ಡಾಕ್ಟರ್ಸ್ ಆಲ್ಸೋ, ಪೇಷಂಟ್ಸ್ ಆಲ್ಸೋ ಹ್ಯಾವ್, ಅಂಡ್ ಇಟ್ ಇಸ್ ದಿಸ್ ಸ್ಟೇಜ್ ದೇ ಸ್ಟಾರ್ಟ್ ಗಿವಿಂಗ್ ಯು ಟ್ಯಾಬ್ಲೆಟ್ಸ್. ನಮ್ಗೆ ಏನಾಗಿದೆ ಹೇಳಿದ್ರೆ ನಾವು ರೂಟ್ ಕಾಸ್ ಅಡ್ರೆಸ್ ಮಾಡ್ತಾ ಇಲ್ಲ. ರೂಟ್ ಕಾಸ್ ಏನಾಗಿದೆ, ನಿಮ್ಮ ಕಾರ್ಬೋಹೈಡ್ರೇಟ್ ಇಂಟಾಲರೆನ್ಸ್, ದ ಫುಡ್ ವಾಟ್ ಯು ಈಟಿಂಗ್ ಇಸ್ ನಾಟ್ ರೈಟ್ and which leads to insulin resistance. ನೀವು ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡಿದ ತಕ್ಷಣ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಅದ್ರ ಬದಲು ನೀವು ತಿನ್ನೋದು ಕಂಟಿನ್ಯೂ ತಿಂತಾ ಇದ್ದೀರಾ, ಅದಕ್ಕೆ ಡಾಕ್ಟರ್ ಮಾತ್ರೆ ಕೊಡ್ತಾ ಇರ್ತಾರೆ, 1, 2, 3, 4 ಆ ಥರ ಇನ್ಕ್ರೀಸ್ ಆಗ್ತಾ ಇದೆ. ದಟ್ ಇಸ್ ದ ನ್ಯಾಚುರಲ್ ಹಿಸ್ಟ್ರಿ. ರೈಟ್, ನೆಕ್ಸ್ಟ್ ಪ್ಲೀಸ್. ಇವಾಗ ನಾನು ಏನು ಹೇಳಿದೆ ಇದಂತ ಹೇಳಿದ್ರೆ ಲಿಟಲ್ ಇನ್ನೇನಿಲ್ಲ, ನಮಗೆ ಇನ್ಸುಲಿನ್ ಜಾಸ್ತಿ ಆಗಿದೆ ಬಾಡಿನಲ್ಲಿ. ಇನ್ಸುಲಿನ್ ಇಸ್ ಹಾರ್ಮೋನ್ ವಿಚ್ ವಿಲ್ ಫೋರ್ಸ್ ಯು ಟು ಈಟ್. ನಮ್ಗೆ ಬೇಡ ಅಂದ್ರೂ ಕೈ ನಡ್ಕ ಬಂದ್ಬಿಡುತ್ತೆ. ನಾವು ಯಾವಾಗ ಸ್ವೀಟ್ಸು ಇದು ಜಾಸ್ತಿ ತಿಂತೀವೋ ಇನ್ನೊಂದು 2 ಗಂಟೆ ಒಳಗೆ ಯು ಫೀಲ್ ಹಂಗ್ರಿ ಅಗೇನ್. ಏನೋ ಬಿಸ್ಕೆಟೋ, ಕಾಫಿನೋ, ಅದು ಬಾಳೆಹಣ್ಣು ಏನೋ ತಿಂತಾ ಇರಬೇಕಾಗುತ್ತೆ. ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಇಸ್ ದ ಒನ್ ದಟ್ ಸ್ಟಿಮ್ಯುಲೇಟ್ಸ್ ಇನ್ಸುಲಿನ್. ನಮ್ಮ ಬಾಡಿನಲ್ಲಿ ಅದು ಇನ್ಸುಲಿನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಒಬೇಸಿಟಿ, ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ಹಾರ್ಮೋನಲ್ ಪ್ರಾಬ್ಲಮ್ಸ್, ನಾಟ್ ಬಿಕಾಸ್ you have no control over it, but because of what you are eating, you are forced to eat more and more of that. You feel hungry. So maximum stimulation by carbohydrates. ಅಂದ್ರೆ ಶುಗರ್ಸ್ ಮತ್ತೆ ಗ್ರೇನ್ಸ್. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದಾಗ ಅದೆರಡು ಜ್ಞಾಪಕ ಇಟ್ಕೊಂಡಿದ್ವಿ. ಶುಗರ್ಸ್, ಪ್ರೋಟೀನ್ಸ್ ಸಮ್ ಎಕ್ಸ್ಟೆಂಟ್, ವಾಟ್ ಎವರ್ ಪ್ರೋಟೀನ್. ಇವಾಗ ನಾನ್ ವೆಜಿಟೇರಿಯನ್ ಅಂದರೆ ಕೋಳಿ, ಮೀನು, ಮೊಟ್ಟೆ ಅದೆಲ್ಲ. ವೆಜಿಟೇರಿಯನ್ಸ್ ಆದರೆ ದಾಲು ಅದೆಲ್ಲ ಬರುತ್ತೆ. ನಿಮಗೆ ಸ್ವಲ್ಪ ಇದು ಇನ್ಸುಲಿನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಬಟ್ ಲೀಸ್ಟ್ ಸ್ಟಿಮ್ಯುಲೇಟ್ ಆಫ್ ಇನ್ಸುಲಿನ್ ಇಸ್ ಬೈ ಫ್ಯಾಟ್ಸ್. ನಾವು ಫ್ಯಾಟ್ಸ್ ತಗೊಂಡ್ರೆ ನಮಗೆ ಎನರ್ಜಿನೇ ಸಿಗುತ್ತೆ ಫ್ಯಾಟಿಂದ, ಆ್ಯಂಡ್ ಇನ್ಸುಲಿನ್ ಲೆವೆಲ್ ಮೇಲೆ ಹೋಗೋದಿಲ್ಲ, ಇನ್ಸುಲಿನ್ ಲೆವೆಲ್ ಇಳಿತದೆ. ಇನ್ಸುಲಿನ್ ಲೆವೆಲ್ ಇಳಿದಾಗ ಆಲ್ ದಿಸ್ ಪ್ರಾಬ್ಲಮ್ಸ್ ಸಾಲ್ವ್. ಸೊ ಅದಕ್ಕೆ ಫ್ಯಾಟ್ ಈಸ್ ನಾಟ್ ಆಸ್ ಬ್ಯಾಡ್ ಆಸ್ ಬಿನ್ ಡಿಮನೈಸ್ಡ್. ಆ ಫ್ಯಾಟ್ ಫಿಯರ್ ಹೋಗಬೇಕು ಅಂತ ನಾನು ಆವಾಗಲೇ ಗೌಡ ಹತ್ರ ಹೇಳ್ತಾ ಇದ್ದೆ. ನೆಕ್ಸ್ಟ್ ಪ್ಲೀಸ್. ಇವಾಗ ನೋಡಿ ಇಲ್ಲಿ, ಅದು ದಟ್ ಇಸ್ ಕಾಲ್ಡ್ ದಿ ಟ್ರೆಡಿಷನಲ್ ಫುಡ್ ಟ್ರಯಾಂಗಲ್ ಅಂತ ಹೇಳ್ತೀವಿ, ಪಿರಮಿಡ್ ಅಂತ ಹೇಳ್ತೀವಿ. ಇಟ್ ಇಸ್ ಒಫಿಷಿಯಲಿ ಅಡಾಪ್ಟೆಡ್ ಬೈ ಆಲ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಅಂದ್ರೆ ಈವನ್ ಟುಡೇ ಅಲ್ಲಿ ಕೆಳಗಡೆ ನೋಡಿ ಬಾಟಮ್ನಲ್ಲಿ, ವಿ ಆರ್ ಆಸ್ಕ್ಡ್ ಟು ಈಟ್ 50% ಆಫ್ ಅವರ್ ನಮ್ಮ ಎನರ್ಜಿ ಮಸ್ಟ್ ಕಮ್ ಫ್ರಮ್ ಗ್ರೇನ್ಸ್. ಗ್ರೇನ್ಸ್ ಅಂದ್ರೆ ಬ್ರೆಡ್, ಸೀರಿಯಲ್ಸು, ರೈಸು ಎಲ್ಲ ದಿಸ್, ಅದು ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ದಟ್ ಇಸ್ ದ ಒಫಿಷಿಯಲ್. ಸೊ ಈವನ್ ಫಾರ್ ಡಯಾಬಿಟಿಕ್ಸ್ ಏನು ಹೇಳ್ತಾರೆ ಅಂದ್ರೆ ಶುಗರ್ ತಗೋಬೇಡ ಅಂತ ಹೇಳ್ತಾರೆ, ಕರೆಕ್ಟ್. ಆದರೂ ಅಲ್ಲಿ ಹೋದಾಗ ನಾವು ಅಷ್ಟೇ ತಿಂತಾ ಇದ್ವಿ, ಹೋಳಿಗೆಗಳಿಗೆ ಮತ್ತು ಸ್ಲೋಲಿ ಶುಗರ್ ತಿಂತಾ ಇದ್ವಿ.
ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಹೇಳ್ತಾರೆ ವೈಟ್ ರೈಸ್ ಬೇಡ, ಬ್ರೌನ್ ರೈಸ್ ತಗೊಳ್ಳಿ, ಚಪಾತಿ ತಗೊಳ್ಳಿ ಅಂತ. ಅವು ವೈಟ್ ರೈಸು ನಿಮ್ಮ ಇದ್ದಿನ ತಕ್ಷಣ ಅರ್ಧ ಗಂಟೆ ಒಳಗೆ ನಿಮ್ಮ ಬ್ಲಡ್ ಒಳಗೆ ಶುಗರ್ ಆಗಿ ಹೋದ್ರೆ, ಬ್ರೌನ್ ರೈಸ್ 3/4 ಗಂಟೆ ತಗೋದು ಅಷ್ಟೇ. ಲೋಡ್ ಇಸ್ ದ ಸೇಮ್ ಆ್ಯಂಡ್ ಯು ಆರ್ ನಾಟ್ ಏಬಲ್ ಟು ಟಾಲರೇಟ್ ದಟ್. ಅದು ತಗೊಂಡ ತಕ್ಷಣ ಇನ್ಸುಲಿನ್ ಇನ್ನೂ ಜಾಸ್ತಿ ಬೇಕು ನಮಗೆ. ಸೊ ಇನ್ಸುಲಿನ್ ಕೀಪ್ಸ್ ಆನ್ ಗೋಯಿಂಗ್ ಅಪ್ ಆ್ಯಂಡ್ ಅಪ್. ಸೊ ನೀವು ಮಾತ್ರೆಯಿಂದ ನೀವು ಶುಗರ್ ಕಮ್ಮಿ ಮಾಡ್ಬೋದು, ಇನ್ಸುಲಿನ್ ಕಮ್ಮಿ ಆಗ್ತಾ ಇಲ್ಲ. ದಟ್ ಇನ್ಸುಲಿನ್ ರೆಸಿಸ್ಟೆನ್ಸ್ ನಮ್ಮ ಹೆಲ್ತ್ನ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ನಿಮಗೆ ಕೈ, ಕಾಲು, ಕಣ್ಣು ಎವ್ರಿ ಸಿಂಗಲ್ ಆರ್ಗನ್ ಕೀಪ್ಸ್ ಗೆಟಿಂಗ್ ಎಫೆಕ್ಟೆಡ್. ಆಲ್ದೋ ಯು ಕ್ಯಾನ್ ಕೀಪ್ ದ ಶುಗರ್ ಅಂಡರ್ ಕಂಟ್ರೋಲ್, ಬಟ್ ಸ್ಟಿಲ್ ಆಫ್ಟರ್ 15, 20, 25 years ಒಂದೊಂದೇ ಎಫೆಕ್ಟ್ ಆಗ್ತದೆ. ಸೊ ಆವಾಗ ಏನಾಗಿದ್ದಾರೆ, ದೇ ಡಿಮನೈಸ್ ಫ್ಯಾಟ್ಸ್. ದಿಸ್ ಇಸ್ ಅಬೌಟ್ 40-50 years ಬ್ಯಾಕ್ ದಿಸ್ ಒಫಿಷಿಯಲಿ ಕೇಮ್ ಔಟ್. ಅವಾಗ ಏನಿದ್ರೆ ಫ್ಯಾಟ್ ತಿನ್ಬೇಡಿ, ಫ್ಯಾಟ್ ಆಗ್ತೀಯಾ, ಫ್ಯಾಟ್ ಫೋಬಿಯಾ. ಸೊ ಹೋಲ್ ವರ್ಲ್ಡ್ ವೆಂಟ್ ಫ್ಯಾಟ್ ಫೋಬಿಯಾ. ಸೊ ಫ್ಯಾಟ್, ಲೋ ಫ್ಯಾಟ್, ನೋ ಫ್ಯಾಟ್ ಇಂಡಸ್ಟ್ರಿ ಪೀಪಲ್ ಟುಕ್ ಅಡ್ವಾಂಟೇಜ್ ಆಫ್ ಇಟ್. ಏನು ಮಾಡಿದ್ರು ಅಂದರೆ, ಈ ಫ್ಯಾಟ್ ಗಿವ್ಸ್ ಫ್ಲೇವರ್, ಟೇಸ್ಟ್ ಕೊಡುತ್ತೆ ಫುಡ್, ಅದು ನಿಮಗೆಲ್ಲ ಬಂತು. ಬಟ್ ಅದನ್ನೇ ತೆಗೆದಾಕ್ಬಿಟ್ಮೇಲೆ ಈ ಮ್ಯಾನುಫ್ಯಾಕ್ಚರ್ ಫುಡಲ್ಲಿ ಮತ್ತೆ ಹೆಂಗೆ ಟೇಸ್ಟ್ ತರೋದು ಅಂತ. ಫುಡ್ ಟೇಸ್ಟ್ ಇಸ್ ಲೈಕ್ ಕಾರ್ಡ್ಬೋರ್ಡ್. ಸೊ ಅವ್ರೇನು ಮಾಡಿದ್ರು, ದೇ ಬಾಟ್ ಶುಗರ್ ಥ್ರೂ ದ ಬ್ಯಾಕ್ ಡೋರ್. ಶುಗರು ಒಳ್ಳೇದಲ್ಲ ಅಂತ ಗೊತ್ತಿತ್ತು, ಬಟ್ ದೇ ನೆವರ್ ಡಿಮನೈಸ್ಡ್ ಇಟ್ ಲೈಕ್ ಫ್ಯಾಟ್ಸ್. ಸೊ ಅವರೇನು ಶುಗರ್ನ ಬ್ಯಾಕ್ ಡೋರ್ ತಂದುಬಿಟ್ಟು ದೇ ಪುಟ್ ಶುಗರ್ ಇಂಟು ಆಲ್ ಪ್ರೊಸೆಸ್ ಫುಡ್ಸ್. ಸೊ ಆಟೋಮೆಟಿಕ್ಲಿ ನಮ್ಮದು ಕಾರ್ಬೋಹೈಡ್ರೇಟ್, ಶುಗರ್ ಇಂಟೇಕ್ ವೆಂಟ್ ಅಪ್ ಬಿಕಾಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಫುಡ್ಸ್. It is the food pyramid ಅಂತಾರೆ. I call it a food tombstone because it has killed the maximum number of people in the world today. This advice, biggest monumental medical history mistake that we have made is that needs to be destroyed. That pyramid needs to be destroyed. Actually, the current pyramid wherein ನಿಮ್ಗೆ ಹೇಳಿದ್ನಲ್ಲ, ಫ್ಯಾಟ್ಸ್ ತಿನ್ನೋದ್ರಿಂದ ಏನು ನಮಗೆ ಇನ್ಸುಲಿನ್ ಪರಿಣಾಮ ಇರೋದಿಲ್ಲ. ಆವಾಗ you don't have any this, but the body can run very well with fat. Now we know fat is a better energy, more efficient energy, it's a super fuel ಅಂತಾರೆ. So we need to go to this. Next please. Alright, ಇದೇ ನಾನು I want to tell you. ನೋಡಿ, 1985 ನಲ್ಲಿ 30 million diabetics in the world. Alright, that's maybe the time I just graduated or something. Just imagine, now it has come to 537 million people in the world. More than half a billion people are diabetic. And 50% of them don't know they are diabetics. 3 times this number, 1.5 billion are pre-diabetics. 90% of them don't know they are pre-diabetic. That means almost every other person sitting here is either a diabetic or a pre-diabetic. That means in India itself, every other adult is either a diabetic or a pre-diabetic. So that is how it is growing. So we as doctors, ನಾವು ಹೇಳ್ದಂಗೆ ಪೇಷಂಟ್ ಕೇಳ್ತಾರೆ, ಫ್ಯಾಟ್ ಬೇಡ ಸರ್ ಅಂತಾರೆ, ಯಾಕಂದ್ರೆ ಫ್ಯಾಟ್ ಫಿಯರ್ ಯು ಕ್ರಿಯೇಟೆಡ್. ಅವ್ರು ಗೊತ್ತು ಅವರಿಗೆ ಫ್ಯಾಟ್ ಇಸ್ ನಾಟ್ ಗುಡ್ ಅಂತ. ಬಟ್ ದೆನ್ ವಿ ಆಸ್ ಡಾಕ್ಟರ್ ಶುಡ್ ಇಂಟ್ರಾಸ್ಪೆಕ್ಟ್, ಎಲ್ಲಿ ತಪ್ಪಾಗಿದೆ ಇದು, ನಾವು ಏನೋ ಒಂದು ತಪ್ಪು ಮಾಡ್ತಿದ್ದೀವಲ್ಲ. ನಮ್ಮ ಮೆಡಿಸಿನ್ ಇಷ್ಟು ಲೇಟೆಸ್ಟ್ ಮೆಡಿಸಿನ್ ಬರ್ತಾರೆ, ಬಿಲಿಯನ್ಸ್ ಆಫ್ ಡಾಲರ್ಸ್ ಇಂಟು ರಿಸರ್ಚ್ ಏನೇನೋ ತಂದಿದ್ದಾರೆ, ಆದರೆ ಥಿಂಗ್ಸ್ ಆರ್ ಗೋಯಿಂಗ್ ಫ್ರಮ್ ಬ್ಯಾಡ್ ಟು ವರ್ಸ್. ನಾಟ್ ಓನ್ಲಿ ಡಯಾಬಿಟೀಸ್, 400% ಇನ್ಕ್ರೀಸ್ ಇನ್ ಹಾರ್ಟ್ ಅಟ್ಯಾಕ್ಸ್ ಇನ್ ದ ಲಾಸ್ಟ್ 40 years. ಸೊ ಇವಾಗ ಏನು ಹೇಳಿದ್ರು, ಸರ್ ಜಾಸ್ತಿ ಹಾಸ್ಪಿಟಲ್ ಕಟ್ಟಿ, ಜಾಸ್ತಿ ಬೆಡ್ಸ್ ಮಾಡಿ, ಜಾಸ್ತಿ ಸ್ಪೆಷಲಿಸ್ಟ್ ಬೇಕು, ಜಾಸ್ತಿ ಡಯಾಲಿಸಿಸ್ ಬೇಕು, ಬಜೆಟ್ ಜಾಸ್ತಿ ಮಾಡಿ ಎಲ್ಲ ಕೂಗಾಡ್ತಾರೆ. ನೀವು ಕೊಟ್ಟಿಲ್ಲ ಸಫಿಷಿಯಂಟ್ ಅಂತ. ಮೊನ್ನೆ ಪಂಕಜ್ ಅವ್ರು ಕೇಳ್ತಾ ಇದ್ರು, ಏನು ನಾನು ಹೇಳಿದೆ ಸಾಲದು ಏನೋ ದಿ ಅಮೌಂಟ್ ಅಲಾಟೆಡ್ ಟು ಹೆಲ್ತ್ ಬಜೆಟ್ ಅಂದರೆ. ನೀವು ಹೆಲ್ತ್ ಬಜೆಟ್ ಡಬಲ್ ಅಲ್ಲ 10 times ಜಾಸ್ತಿ ಮಾಡಿದ್ರು ದಿಸ್ ಇನ್ಕ್ರೀಸ್ ಇನ್ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋಕ್ಕಾಗೋದಿಲ್ಲ. ಬಟ್ ದರ್ ಇಸ್ ಅ ವೆರಿ ವೆರಿ ಸಿಂಪಲ್ ವೇ. ಒಂದು ಪೈಸಾ ಖರ್ಚಿಲ್ಲ, ಕರೆಕ್ಟಾಗಿ ಊಟ ಮಾಡಿ, ಯು ಕ್ಯಾನ್ ಕಟ್ the health budget by 50%. Yes. So what to do now? Problem ಹೇಳಿದೆ ನಾನು ಇವಾಗ. I'm sure you understand. So ಏನಂತ ಹೇಳಿದ್ರೆ, sugar is the root cause of all evil. Sweets. Knowingly, unknowingly, sometimes directly or indirectly, we are ingesting too much of sugar. So I'll spend some time on sugar next. So I want to tell you all the dangers. ನಾವು ಏನು ತಿಳ್ಕೊಂಡಿದ್ದೆ ಆವಾಗಲೇ ನಾನು ಹೇಳಿದೆ, ಶುಗರ್ ಇಸ್ ಓಕೆ, ಶುಗರ್ ಇಸ್ ಹಾರ್ಮ್ಲೆಸ್, ತೊಂದರೆ ಇಲ್ಲ, ಏನು ಚೆನ್ನಾಗಿರುತ್ತೆ, ಏನು ತೊಂದರೆ ಕೊಡೋದಿಲ್ಲ ಅಂತ. ಶುಗರ್ ಇಸ್ ನಾಟ್ ಓಕೆ, ಶುಗರ್ ಇಸ್ ನಾಟ್ ಹಾರ್ಮ್ಲೆಸ್, ಶುಗರ್ ಇಸ್ ಟಾಕ್ಸಿಕ್. ಆ್ಯಂಡ್ ಲೆಟ್ ಮಿ ಪುಟ್ ಇಟ್ ಪ್ಲೇನ್ಲಿ, ಶುಗರ್ ಇಸ್ ಪಾಯ್ಸನ್. ಸ್ಲೋ ಪಾಯ್ಸನ್, ಸ್ವೀಟ್ ಪಾಯ್ಸನ್. It is the root cause of all diseases. Any disease that you can think, it'll start with this excess of sugar that we have been taking. Next please. You'll notice how this sugar manufacturing from 1700, how it went up and it's reach agide. You ನೋಡಿ the obesity rate ಅದರ ಜೊತೆಗೆ ಹೆಂಗೆ ಇದು ಗ್ರಾಫ್ ಜಾಸ್ತಿ ಹೋಗಿದೆ.
directly related to obesity. And we all know all these problems. Anybody who is fat and overweight has got a lot of other problems. So this exactly how sugar production in the world has gone up, and also the overweight obesity problem. Yeah, next please. ಸ್ವಲ್ಪ ಕಾಫಿ I'll take it. Okay? You are Nodi, you know how men have, human beings have changed over the years. It took us millions of years from that stage to come to this stage. It's ಚೆನ್ನಾಗಿದೆ ನೋಡಿ. Next please. ಆಮೇಲೆ ನೋಡಿ what happened in just 50 years. What we have gained from millions of years of our progress, 50 ವರ್ಷದಲ್ಲಿ we have destroyed it because of this fast food and our lifestyle and the wrong kind of eating, processed foods and refined foods. We went away from natural foods to all this, and this is what has happened. Next please. Sugar ಬಗ್ಗೆ ಹೇಳಿದೆ ನಾನು. Industry has taken advantage of that. Fat is dangerous, fat phobia ಅಂತ ಆಯ್ತು. ಎಲ್ಲರೂ ನೋಡಿ ಹೆಲ್ದಿ ಫುಡ್ ಅಂದ್ರೆ ನೋ ಫ್ಯಾಟ್, ಲೋ ಫ್ಯಾಟ್ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ, and we are very happily going for. But they brought sugar from the back to the back door. Otherwise, ಅದಕ್ಕೆ 56 different names. Why should it have? They could easily write sugar is there, ಇಷ್ಟಿದೆ ಅಂತ. ಅದು ಡಾಕ್ಟರ್ ಓದಿದ್ರು ಗೊತ್ತಾಗಬಾರ್ದು, ಅಷ್ಟು ಹೆಸರಿದೆ ಶುಗರ್ಗೆ. ಯಾವ ಲೇಬಲ್ ಅದರಲ್ಲಿ ಎಲ್ಲಿ ಶುಗರ್ ಇಸ್ ಹೈಡಿಂಗ್ ಅಂತ ವಿ ಕಾಂಟ್ ಫೈಂಡ್ ಔಟ್, ಬಿಕಾಸ್ ದೇ ನೀಡ್ ಟು ಲೇಬಲ್ ಫುಡ್ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಫೌಂಡ್ ಔಟ್ ಆಲ್ ದೀಸ್ ಡಿಫರೆಂಟ್ ವೇಸ್ ಆಫ್ ಡೂಯಿಂಗ್. ನೆಕ್ಸ್ಟ್ ಪ್ಲೀಸ್. ಶುಗರ್ ಅಂದ ತಕ್ಷಣ ಕೆಲವರು ಹೇಳ್ತಾರೆ, ಹೌದು ಸರ್, ಇಲ್ಲ ಶುಗರ್ ತಿನ್ನೋದಿಲ್ಲ ಸರ್, ನಾನು ಬೆಲ್ಲ ತಿಂತೀನಿ ಸರ್, ಒಳ್ಳೆ ನ್ಯಾಚುರಲ್. ಶುಗರ್ ಇಸ್ ಶುಗರ್. ಬೆಲ್ಲ ವೈಟ್ ಇದ್ರೆ ಇನ್ನೂ ಡೇಂಜರಸ್, ಬ್ರೌನ್ ಇದ್ರೆ ಡೇಂಜರಸ್, ಲೈಕ್ ವೈಟ್ ರೈಸ್ ಅಂಡ್ ಬ್ರೌನ್ ರೈಸ್. Sugar is sugar. Even in cane sugar, jaggery, ನಾನು ಹೇಳಿದ್ನಲ್ಲ, including honey. There is absolutely no doubt that sugar is zero. ಆದರೆ it is just empty calories. ಏನಂತ ಹೇಳಿದ್ರೆ, ನಾನು ಏನೇ ಆಹಾರ ತಿಂದ್ರೂ ನಮ್ಗೆ ಬರೀ ಕ್ಯಾಲರಿ ನಮಗೆ ಸಿಗಬಾರ್ದು. ಅದ್ರಲ್ಲೊಳಗೆ ನ್ಯೂಟ್ರಿಯೆಂಟ್ಸ್ ಬೇಕು, ವಿಟಮಿನ್ಸ್ ಬೇಕು, ಮಿನರಲ್ಸ್. ಶುಗರಲ್ಲಿ ಯಾವುದೂ ಇಲ್ಲ, ಬರೀ ಕ್ಯಾಲರೀಸ್ ಕೊಡುತ್ತೆ. That's why it's so dangerous. It's killing us very slowly in any form. So let that be very clear. Next please. ಇಲ್ಲಿ ನೋಡಿ, every possible thing that you can imagine, including ನೋಡಿ sauce ಇರಲಿ, ಬಾಳೆಹಣ್ಣು ಇರಲಿ, everything, biscuits, bakery products, everything is loaded with sugar. ಆ ಬಾಳೆಹಣ್ಣಲ್ಲಿ ನೋಡಿ 4 teaspoon ಆಫ್ ಶುಗರ್ ಇದೆ. ವಿ ಥಿಂಕ್ ಹಣ್ಣು ಭಾರಿ ಒಳ್ಳೇದು ತಿನ್ಬಿಡ್ಬೋದು ಅಂತ. ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಂತ ಒಂದೇ ಬಾಸ್ಕೆಟ್ಗೆ ಹಾಕ್ಬಿಡ್ತಾರೆ. ಐ ಆಮ್ ಸಾರಿ ಟು ಸೇ ದೇ ಆರ್ ನಾಟ್ ದ ಸೇಮ್. ಆಲ್ರೈಟ್, ಇಟ್ಸ್ ಜಸ್ಟ್ ಟು ಟೆಲ್ ಯು ವೇರ್ ಆಲ್ ಇಟ್ಸ್ ಹಿಡನ್ ಅಂಡ್ ಹೌ ಮಚ್ ಇಸ್ ಹಿಡನ್ ಇನ್ ಈಚ್ ಆಫ್ ದೀಸ್ ಐಟಮ್ಸ್. ನೆಕ್ಸ್ಟ್ ಪ್ಲೀಸ್. This is what we like. We love bakery products. Somehow ಒಂಥರ ಬೇಕರಿ ಪ್ರಾಡಕ್ಟ್ಸ್ ತಿಂದ ತಕ್ಷಣ ಇಲ್ಲ ಸ್ವೀಟ್ ಇಲ್ಲ, ನಾನು ಬರೀ ತಿನ್ನೋದಿಲ್ಲ ಸರ್ ಶುಗರ್. ಬಿಸ್ಕೆಟ್ ಅದು ತಿಂತೀನಿ. ಬಿಸ್ಕೆಟ್ ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ದೇ ಆರ್ ವರ್ಸ್ಟ್ ಆಫ್ ದ ವರ್ಸ್ಟ್. ಐ ಆಮ್ ಸಾರಿ ಇಫ್ ದೇರ್ ಆರ್ ಎನಿ ಬೇಕರಿ ಓನರ್ಸ್ ಹಿಯರ್. ಯಾಕೆ ಹೇಳ್ತೀನಿ ಕೇಳಿ, ಅದರೊಳಗೆ ರಿಫೈನ್ಡ್ ಶುಗರ್ಸ್, ರಿಫೈನ್ಡ್ ಕಾರ್ಬ್ಸ್ ಅಂಡ್ ರಿಫೈನ್ಡ್ ಆಯಿಲ್, ವರ್ಸ್ಟ್ ಆಫ್ ದ ವರ್ಸ್ಟ್ ಕಾಂಬಿನೇಷನ್. ಏನಕ್ಕೆ ರಿಫೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಚಕ್ ಅಂತ ನಿಮ್ಮ ಬ್ಲಡ್ ಅವ್ರಿಗೆ ಹೋಗಬೇಕು, ಇಟ್ ಮಸ್ಟ್ ಗಿವ್ ಯು ಅ ಕಿಕ್. ಅದಕ್ಕೆ ದೇ ರಿಫೈನ್ ಇಟ್. ಇದು ಹೋಲ್ ಫುಡ್ ತಿಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಫಾರ್ ಡೈಜೆಷನ್ ಅಂಡ್ ಸ್ಲೋ ಆಗಿ ನಿಮ್ಗೆ ಅಬ್ಸರ್ವ್ ಆಗುತ್ತೆ ಬಾಡಿನಲ್ಲಿ. ಇದಾದ್ರೆ ಹಾಗಲ್ಲ, ಟಕ್ ಅಂತ ಹೋಗುತ್ತೆ. ತುಂಬ ಖುಷಿ, ಚೆನ್ನಾಗಿದೆ. ಶುಗರ್ ಅಷ್ಟು ಇಲ್ಲಲ್ಲ, ಅದೇನು ಸ್ವೀಟ್ ಇಲ್ಲಲ್ಲ, ಒಳ್ಳೇದಂತ ತಿಳ್ಕೊಂತೀವಿ. All 3 of them, anything that is highly refined and processed is very, very dangerous. And these bakery products have them all. Worst of the worst. Yeah. ಅದಕ್ಕೆ sugar damages your brain, causes dementia, Alzheimer's, Parkinsonism, strokes. Next, damages your eyes, causes blindness. In Western world, ನಮ್ಮ ದೇಶದಲ್ಲಿ ಬಿಡಿ, commonest cause, one of the commonest causes for blindness is diabetic retinopathy. With all their equipment, with all their money, with all the doctors, with all the lasers, we cannot stop them from becoming blind. One of the commonest causes. It's happening in India also, telling you. Next please. Not only that, so many other eye-related diseases are there. I cannot go into the 40% of the heart attacks are directly related to people who have diabetes. 40% of heart attacks. And cardiovascular disease, the commonest cause of death in the world. 20 million people die because of cardiac diseases everywhere. And 40% of them directly because of excess of sugar and not fat. Always the fat thing in heart attack.
It's been found out that half the people who have heart attacks have normal cholesterol. ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. Please don't get confused. It's very simple. Okay? Next please. ನೋಡಿ, 50% of kidney failures. Dialysis ಮೇಲೆ ಹೋಗ್ತಾರಲ್ಲ, they are because of diabetes and excess of sugar. Next please. Cancer. ಕ್ಯಾನ್ಸರ್ಗೂ ಶುಗರು ಏನಪ್ಪಾ ಅಂತ ನೀವು ತಿಳ್ಕೋಬಹುದು. ವೆಲ್, ನಿಮ್ಗೆ ಗೊತ್ತಿರಬೇಕು, ಕ್ಯಾನ್ಸರ್ ಸೆಲ್ಲು ಇಟ್ ಮಸ್ಟ್ multiply 100 times, 200 times faster than normal cell. So it requires 100 to 200 times more energy. It needs food. And cancer cells have a sweet tooth. They live and survive on sugar. ನೀವು excess sugar ಕೊಟ್ಟಾಗ ಇನ್ನೂ ಜಾಸ್ತಿ ಬೆಳೀತದೆ. They grow and they spread more. Now there's a lot of research being done on how it can be prevented by reducing sugars intake itself. Their growth and their how. So I'm saying anybody who's having this, I'm not saying it should be the primary treatment, but soon it may become. At least let it be. ನಿಮ್ಗೆ ಬೇಕಾದ ಥೆರಪಿ ನೀವು ತಗೊಳ್ಳಿ, ಬಟ್ ನಿಮ್ದು ಫುಡಲ್ಲಿ ನಿಮ್ದು ಸ್ವೀಟ್ಸು ಶುಗರ್ಸು ಕಮ್ಮಿ ಮಾಡಿದರೆ you will definitely not encourage them to eat so much of and multiply so fast. There, what's called, this is the immune function reduce ಮಾಡಿಬಿಡುತ್ತೆ. Excess every time, even in a normal, hale and healthy person, now one big ball of sweets ಕೊಟ್ಬಿಟ್ರೆ our white cell activity comes down for almost 6 to 8 hours. ನಾವು ಕೋವಿಡ್ ಟೈಮ್ನಲ್ಲಿ ನಾವು ನೋಡಿದ್ವಿ, ಯಾರು ಸೀರಿಯಸ್ ಆದ್ರು, ಯಾರು ಅಡ್ಮಿಟ್ ಆದ್ರು, ಹೂ ವೆಂಟ್ ಇಂಟು ದ ICU, ಹೂ ಪಾಸ್ಟ್ ಅವೇ ನೋಡಿದ್ರೆ ಇಲ್ಲ, ಆಲ್ ದೋಸ್ ಪೀಪಲ್ ವಿತ್ ಕೋಮಾರ್ಬಿಡಿಟೀಸ್ ಅಂತ ಹೇಳಿ. ಕೋಮಾರ್ಬಿಡಿಟೀಸ್ ಅಂದ್ರೆ ಏನು? ಇದೇ ಎಲ್ಲ ಕಾಯಿಲೆಗಳು, ಡಯಾಬಿಟಿಸ್ ಇರೋರು, ಹಾರ್ಟ್ ಪ್ರಾಬ್ಲಮ್ ಇರೋರು, ಕಿಡ್ನಿ ಇರೋರು ಎಲ್ಲ, ಆಮೇಲೆ ಇಟ್ ಕಮ್ಸ್ ಟು ಶುಗರ್ ಅಗೇನ್. ಸೊ ಶುಗರ್ ಇಸ್ incriminated from cancer to COVID. That's how it affects our body. Yeah, next please. And you see, ಯಾವುದೇ ಒಂದು ಕಾಯಿಲೆ ನೀವು ಕೇಳಿ, ಅದು ಇನ್ಫ್ಲಮೇಷನ್ ಇಂದನೇ ಸ್ಟಾರ್ಟ್ ಆಗೋದು. ಎವ್ರಿ ಸಿಂಗಲ್, ಇನ್ಕ್ಲೂಡಿಂಗ್ ಕ್ಯಾನ್ಸರ್, is a form of inflammation in there. And sugar is the one that causes maximum inflammation. So when we take excess of sugar, this goes on. Next please. And you see how it even causes premature aging. Excess of sugar causes premature aging. Next please. So if you do not want wrinkles, and next please, if you do not want pimples, you have to get away from sugar. Next please. Istella ಹೇಳಿದೆ, but what I've kept for the last is the effect of sugar on children. Now we always think we love our children. Especially once. Actually, sugar is as addicting as alcohol and tobacco and drugs. This is addiction. Actually, most of us are addicts. If you cavity, cavity is a sugar addict. I've got plenty of cavities. I was a sugar addict. There's no doubt on that. Cavity comes from excess of sugar. Makkaliಗೆ ಅವರು ನೋಡಿದ್ರೆ ಇಡೀ ದಿವಸ ಡೆಂಟಿಸ್ಟ್ ಹತ್ರ ಹೋಗ್ತಲ್ಲ, because they are eating excess of sweets. ಅದು ಒಂದಲ್ಲ. They first thing, excess of sugar causes them to become fat. ನಾವು ಓದ್ತಾ ಇರ್ಬೇಕಾದ್ರೆ ಎಲ್ಲೋ ಒಬ್ಬ ಫ್ಯಾಟ್ ಪರ್ಸನ್ ಇನ್ ದ ಕ್ಲಾಸ್, ಅವ್ರಿಗೆ ಫ್ಯಾಟಿ ಅಂತ ತಮಾಷೆ ಮಾಡ್ತಾ ಇದ್ವಿ. ಇವಾಗ ಎವ್ರಿ ಅದರ್ ಪರ್ಸನ್ ಇಸ್, ಯಾರಿಗೆ ತಮಾಷೆ ಮಾಡೋದಿಲ್ಲ, ಬಿಕಾಸ್ ಎವ್ರಿ ಅದರ್ ಪರ್ಸನ್ ಇಸ್. ಆವಾಗಲೇ ನಾನು ಹೇಳಿದೆ ಫ್ಯಾಟಿ ಲಿವರ್ ಬರುತ್ತೆ ಮಕ್ಕಳಿಗೆ ಅಡಲ್ಟ್ ಡಿಸೀಸ್. ಫ್ಯಾಟಿ ಲಿವರ್ ಬರೋದು ದೊಡ್ಡವರಿಗೆ, ಮಕ್ಕಳಿಗೆ ಬರುತ್ತೆ. 1 in 10 child has got fatty liver. ಆಮೇಲೆ ಡಯಾಬಿಟಿಸ್ ಯು ಹವ್ ಸೀನ್, ಇವಾಗ ವೆರಿ ಕಾಮನ್ ಟು ಸೀನ್ ಇನ್ ಟೀನ್ಸ್ ಅಂಡ್ 20s. ಆ್ಯಂಡ್ ಅದಕ್ಕಿಂತ ಹೆಚ್ಚು ಹಾರ್ಟ್ ಅಟ್ಯಾಕ್ಸ್ ಇನ್ 30s, ವೆರಿ ಅರ್ಲಿ 30s. ಯು ಹವ್ ಸೀನ್ ಪೀಪಲ್ ಡ್ರಾಪಿಂಗ್ ಡೆಡ್. ಫಿಲಿಮ್ ಸ್ಟಾರ್ಸ್ ಎಲ್ಲ ಬಿದ್ದು ತೀರೋದ್ರೆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ನ್ಯೂಸ್ ಆಗುತ್ತೆ, ಎವ್ರಿಬಡಿ ಕೀಪ್ಸ್ ಟಾಕಿಂಗ್. ಬಟ್ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಅದರ್ ಪೀಪಲ್ ಹೂ ಆರ್ ಡೈಯಿಂಗ್ ಡೈಲಿ ಇನ್ ದ 30s ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್ಸ್. ಅದಕ್ಕೆ ಹೇಳ್ತಾ ಇದ್ರು, ಆ ಒಂದು 40 ವರ್ಷದ ಹಿಂದೆ 30-year-old son used to bring the 60-year-old father for heart problem ante. Today is the 60-year-old father bringing the 30-year-old son for heart treatment. Hangagide ivaga. And if this, we tend to keep feeding our children with so much of sugar, for the first time in human history, the younger generation will have a shorter lifespan than the present generation. First time in human history. Namdu lifespan has been increasing. You know that when we got independence, 35 varsha nam lifespan ididdu. Ivaga it's almost 70 years. Tumba santosha. 70 years almost double ಆಗ್ಬಿಟ್ಟಿದೆ ನೋಡಿ ಅಂತ. But actually if you go really see deep within, there is nothing to be happy about. Exactly 35-40 years ago we fall sick. So lifespan has increased but not health span. Health span is almost the same, 35 years first time. ಆಮೇಲೆ ಇನ್ನು ಉಳಿದ 30-35 years you are living to feed your doctor and the hospitals. That's exactly what's happening now. So even that will come down if children keep continuing. So this is what I want to tell you, our parents with children and grandparents maybe, I don't know.
ಆದಷ್ಟು ಮಟ್ಟಿಗೆ ಡೋಂಟ್ ಕೀಪ್ ದೀಸ್ ಥಿಂಗ್ಸ್ ಕೋಲಾಸ್ ಅಂಡ್ ಕ್ಯಾಂಡೀಸ್ ಅಂಡ್ ಐಸ್ ಕ್ರೀಮ್ಸ್ ಅಂಡ್ ಕೇಕ್ಸ್ ಇನ್ ದ ಫ್ರಿಡ್ಜ್. ಕೇಳಿದವರೆಲ್ಲ ಕೊಡ್ಬೇಡಿ. ಕೀಪ್ ಇಟ್, ಥಿಂಕ್ ಇಟ್ ಇಸ್ ಪಾಯ್ಸನ್, ಕೀಪ್ ಇಟ್ ಔಟ್ ಆಫ್ ರೀಚ್ ಆಫ್ ಚಿಲ್ಡ್ರನ್. ಕಷ್ಟ ಆಗಬೇಕು, ಅವ್ರಿಗೆ ಕೊಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವಾಯ್ಡ್ ಇಟ್, ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಿ, ಡಿಸ್ಕರೇಜ್ ದೆಮ್, ಆಸ್ಕ್ ದೆಮ್ ಟು ಈಟ್ ನ್ಯಾಚುರಲ್, ಆರ್ಗ್ಯಾನಿಕ್, ಹೆಲ್ತಿ, ಹೋಲ್ ಫುಡ್ಸ್ ಲೈಕ್ ಎಗ್ ಅಂಡ್ ಅದರ್ ಥಿಂಗ್ಸ್, ಆರ್ ಇಫ್ ಯು ನಾಟ್ ಈಟಿಂಗ್ ಎಗ್ಸ್, ದೇರ್ ಆರ್ ಸೋ ಮೆನಿ ವೆಜಿಟೇಬಲ್ಸ್, ಇದೆಲ್ಲ ತುಂಬ ತಿನ್ಬೋದು. ಸೊ ದಿಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, that sugar is addicting, sugar is killing, and I told you, it's addicting. ಭಾರಿ ಕಷ್ಟ. ಮಕ್ಕಳಿಗೆ ಒಂದ್ಸತಿ ನೀವು ಅಭ್ಯಾಸ ಮಾಡಿದ್ರೆ ಅವ್ರು ನೀವು ಏನು ಹೇಳಿದ್ರು ಕೇಳೋದಿಲ್ಲ. 2 addictions you have to get rid of. One is this, another is digital toxicity. Adu addiction. So ಇಬ್ಬರಿಂದನೂ you have to do some fasting from sugar and fasting from digital toxicity. Yes. So is sugar the new tobacco? ನಿಮಗೆ ಎಲ್ಲ ಗೊತ್ತಿರಬಹುದು. Maybe 20 years, 30 years back, last generation we waged a war against tobacco. ಎಷ್ಟು ಗಲಾಟೆ ಆಯಿತು, ಎಷ್ಟು ವರ್ಷ ಬೇಕಾಗಿತ್ತು. ನಮ್ಗೆ 50 ವರ್ಷದಿಂದನೇ ಗೊತ್ತು ಟೊಬ್ಯಾಕೊ ಕಾಸಸ್ ಕ್ಯಾನ್ಸರ್ ಅಂದರೆ. ಆದರೆ there are very powerful forces behind it who want to keep the status quo. ಅವರು they didn't allow it to come out officially. So almost one whole generation we had to fight to officially say that cancer, cigarette, tobacco causes cancer. But if you ಇವತ್ತು ನೀವು ನೋಡೋಕೆ ಹೋದರೆ, is it bad as tobacco? I will say sugar is worse than that. Tobacco andre bari one lung cancer or heart disease ಮಾಡಬಹುದು. This causes hundreds of other diseases, sugar. So this generation we need to wage a war against sugar. So my thing is just say no to sugar. Each and every person sitting in this room above the age of 20, because we are eating almost 400% more than what we are supposed to eat. That means 80 ವರ್ಷಕ್ಕೆ ಬೇಕಾಗೋ ಶುಗರ್ ನಾವು ತಿಂದಾಗ್ಬಿಟ್ಟಿದೆ. ಸೊ ಇನ್ಮೇಲಾದ್ರೂ we can stay away from sugar. Yeah, we should. So I give a 30 days challenge. 30 ದಿವಸ ವೆದರ್, ಅಯ್ಯೋ ನನಗೆ ಯಾಕೆ ಹೇಳ್ತಾರಪ್ಪ ನಾನು ಚೆನ್ನಾಗಿದ್ದೀನಿ, ನನಗೆ ಡಯಾಬಿಟಿಸ್ ಇಲ್ಲ ಅಂತ ಹಂಗೆ ತಿಳ್ಕೊಳ್ಳೇಬೇಡಿ. ಯು ಮೇ ಬಿ ಇನ್ ದಟ್ 10, 15, 20 years ದ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿ ಇದ್ದೀರಾ. ಆಲ್ಮೋಸ್ಟ್ ಎವ್ರಿಬಡಿ ಇಸ್ ಇನ್ ದಟ್ ಸ್ಟೇಜ್. ಇವತ್ತೆಲ್ಲ ನಾಳೆ ಅದು ಬರುತ್ತೆ. ಸೊ ಅದರಿಂದನೇ ಇವತ್ತೇ ನೀವು ಶುಗರ್ ಒಂದು ಬಿಟ್ಬಿಟ್ರೆ, ಶುಗರ್ ಆ್ಯಂಡ್ ಸ್ವೀಟ್ಸ್ ಬಿಟ್ಬಿಟ್ರೆ, that's save you from 50% of your health problems will be solved, and another 50% of your health problems will be prevented. That would be the biggest takeaway from this. I'm not saying anything else. ನಾನು ಕೈ ಎಷ್ಟು ಏನೇನೋ ಹೇಳ್ತಾ ಇದ್ದೀನಿ, ಬಟ್ ಇದು ಒಂದನ್ನ can be followed by each and every single person. ಒಂದು 30 ದಿವಸ ಬಿಟ್ಟು ನೋಡಿ. ನೆಕ್ಸ್ಟ್ ಯು ಕ್ಯಾನ್ ಮೆಜರ್ ಎವ್ರಿಥಿಂಗ್ ಯೋರ್ ಸೆಲ್ಫ್. ಡಯಾಬಿಟಿಸ್ ಇದ್ರೆ ಬ್ಲಡ್ ಶುಗರ್ ಟೆಸ್ಟ್ ಮಾಡಿ ನೋಡಿ ಏನಾಗುತ್ತೆ ಶುಗರ್ ಬಿಟ್ಟ ಮೇಲೆ ಅಂತ. Then you can weigh yourself. You can measure your waist. Waistline, they say, longer the waistline, shorter the lifeline. That will simply shrink. Within 30 days, you will get results. And of course, you can check your BP. These things can be monitored at home itself. Within 30 days, and then you see what happens. And you realize, okay, I am ಈ ಅಬ್ಡಮಿನಲ್ ಫ್ಯಾಟ್ ಬೊಜ್ಜು ಅಂತಾರಲ್ಲ, ಹೊಟ್ಟೆದು ಇತ್ತು ಅಂತ ಹೇಳಿದ್ರೆ 100% you have got internal fat. Actually, external fatಗೂ internal fatಗೂ there is a relationship. If you are overweight, 80% of chances that you will have internal fat, and the fat in your vessels and heart and kidney, and that's the killing fat. Next please. But even if you are normal weight or even underweight, you ಕೇಳಿರ್ಬೋದು, ಇಷ್ಟು ಸಪೂರ ಆಗಿದ್ದಾರೆ ಸರ್, ನಂಗೆ ಕೊಲೆಸ್ಟ್ರಾಲ್ ಇದೆ, ನಂಗೆ ಡಯಾಬಿಟಿಸ್ ಇದೆ, ನಂಗೆ ಹಾರ್ಟ್ ಅಟ್ಯಾಕ್ ಇದೆ. ಅರೆ ಇಷ್ಟು ಸಪೂರ ಇದ್ದಾರೆ, ನಿಮ್ಗೆ ಅದೆಲ್ಲ ಎಲ್ಲಿಂದ ಬಂತಂದ್ರೆ ದೇ ಆರ್ ವಾಟ್ ಇಸ್ ಕಾಲ್ಡ್ ಇನ್ಸೈಡ್ ಇಂಟರ್ನಲ್ ಫ್ಯಾಟ್ ಅಂತೀವಿ. ದಟ್ ಇಸ್ ದ ಥಿನ್ ಫ್ಯಾಟ್ ಇಂಡಿಯನ್ ಅಂತ. ಥಿನ್ ಆನ್ ದಿ ಔಟ್ಸೈಡ್, ಫ್ಯಾಟ್ ಆನ್ ದಿ ಇನ್ಸೈಡ್. Our internal fat is the one that kills, and then if you stop these sugars, that is taken off first. So be extremely careful. Just because you are normal weight or underweight, you do not say that I am fine. Next please. So all I want to say is sugar sweet is poison, period. Adar ಬಗ್ಗೆ ಎರಡು ಮಾತಿಲ್ಲ. In case you are a diabetic, in case you are a pre-diabetic, in case you have a family history of diabetes, or in case you do not want to become a diabetic, get sugar out of your life. That's my message there. Next please. Alright, sugar ಬಗ್ಗೆ ಇಷ್ಟೆಲ್ಲ ಹೇಳಿದೆ, ಬಟ್ ಹಿಡನ್ ಶುಗರ್ ಬಗ್ಗೆ ಯಾರು ಹೇಳೋದಿಲ್ಲ. ಆಕ್ಚುಲಿ ಶುಗರ್ ಬಗ್ಗೆ ಡಾಕ್ಟರ್ ಹೇಳ್ತಾರೆ ಕಮ್ಮಿ ತಗೊಳ್ಳಿ, ತಿನ್ಬೇಡಿ ಅಂತ ಲೈಟಾಗಿ ಹೇಳ್ತಾರೆ, ನಾವು ತಿಂತಾ ಇರ್ತೀವಿ. ಬಟ್ ಶುಗರ್ನ ಬಿಟ್ಟು ಡಯಾಬಿಟಿಸ್ ಕೇಳಿದ್ರೆ, ನೋ ಸರ್ ನಾನು ಸಕ್ಕರೆ, ನಾನು ಟೀ ಕಾಫಿನ ಐ ಡ್ರಿಂಕ್ ವಿದೌಟ್ ಶುಗರ್ ಅಂತ ಹೇಳ್ತಾರೆ. ಬಟ್ ಡಿಸೀಸ್ ಬಿಕಮಿಂಗ್ ವರ್ಸ್, ಟ್ಯಾಬ್ಲೆಟ್ಸ್ ಆರ್ ಗೋಯಿಂಗ್ ಅಪ್. ಏನಕ್ಕೆ ಅಂದ್ರೆ ಹಿಡನ್ ಶುಗರ್ಸ್. ಆವಾಗಲೇ ಹೇಳಿದ್ನಲ್ಲ, ಇನ್ ಆಲ್ ಆರ್ ಗ್ರೇನ್ಸ್, ನಾವು ಇಲ್ಲಿ ಏನೇ ತಿಂದ್ವಿ, ರೈಸ್, ರಾಗಿ, ರೋಟಿ, ವೀಟ್, ಜೋಳ ಎಲ್ಲ ತಿಂದ್ರು ನಮ್ಮ ಗ್ರೇನ್ಸು, ಓಟ್ಸು ಎಲ್ಲ ನಮ್ಮ ಬ್ಲಡ್ಡಿಗೆ ಅದು ಶುಗರ್ ಆಗಿ ಹೋಗುತ್ತೆ, ಗ್ಲೂಕೋಸ್ ಆಗಿ ಹೋಗ್ತದೆ. ಆ್ಯಂಡ್ ಅವರ್ ಅಬಿಲಿಟಿ ಟು ಡೈಜೆಸ್ಟ್ ಇಸ್ ಅಂದ್ರೆ. ಸೊ ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ರೈಸ್, ವೀಟ್,
and bread, and I told you already, and all those processed foods, they already have hidden sugars, very difficult. Starchy vegetables ಅಲ್ಲಿ ತುಂಬಾ ಇರುತ್ತೆ. Starchy vegetables ಅಂದ್ರೆ ಈ ಪೊಟೇಟೋಸು, ಗೆಣಸು ಅದೆಲ್ಲ ಅದರಲ್ಲಿ ಜಾಸ್ತಿ ಇರುತ್ತೆ. ಇನ್ನೊಂದು I must tell you about seed oils. Of course, that is not, see, ನಾನು ಯಾವಾಗಲೂ ಹೆಲ್ತಿ ಫ್ಯಾಟ್ ಅಂತ ಹೇಳ್ತಾ ಇದ್ದೆ. ಸೊ ವಾಟ್ ಇಸ್ ಅನ್ಹೆಲ್ತಿ ಫ್ಯಾಟ್ ಅಂತ ಹೇಳಿದ್ರೆ ಈ ಸೀಡ್ ಆಯಿಲ್ಸ್ ಅಂದ್ರೆ ಈ ರಿಫೈನ್ಡ್ ಆಯಿಲ್ ಅಂತ ಈ ಬಾಟ್ಲಲ್ಲಿ ಬರುತ್ತೆ ನೋಡಿ. But unfortunately, that's the commonest thing that we consume. Almost 30 to 40% of our calories come from there. 90 or 95% of the population use only this. ಮೊನ್ನೆ ಗಲಾಟೆ ಆಯ್ತಲ್ಲ, ಯುಕ್ರೇನ್ ವಾರ್ ಆಯ್ತಲ್ಲ, ಅಯ್ಯೋ ಸೀಡ್ ಆಯಿಲ್ ಬರ್ತಾ ಇಲ್ಲ, ಸೀಡ್ ಆಯಿಲ್ ಪ್ರೈಸ್ ರೈಸಿಂಗ್ ಅಂತ ಹೇಳಿದ್ರೆ, ಕೆನ್ ಯು ಇಮ್ಯಾಜಿನ್ ದಿ ಅಮೌಂಟ್ ವಿ ಆರ್ ಕನ್ಸ್ಯೂಮಿಂಗ್? ಇಟ್ಸ್ ಹೈಲಿ ಟಾಕ್ಸಿಕ್. ಅದು ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಇಸ್ ಕಮಿಂಗ್ ಎಟ್ ಹಾಫ್ ದ ಪ್ರೈಸ್. ಕೋಕೋನಟ್ ಆಯಿಲ್ 1 ಲೀಟ್ರಿಗೆ 300-350 ರೂಪಾಯಿ ಇದ್ರೆ ಇದು 150 ರೂಪಾಯಿ 140 ರೂಪಾಯಿ ಕೊಡ್ತಾರೆ. And we as doctors have advertised that this is heart healthy ಅಂತ. ಮೊದಲು unsaturated fats ಎಲ್ಲ ವೆರಿ ಗುಡ್ ಅಂತ ಹೇಳ್ತಿದ್ವಲ್ಲ, so they said, manufacturers said this has unsaturated fats and we blindly endorsed it. And the whole world is eating excess of that. ತುಂಬಾ ಟಾಕ್ಸಿಕ್ ಇದೆ ಅದು. There are no vegetables in that. They are made from seeds and beans. ಅದನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಒಂದು 10-15-20 ಪ್ರೋಸೆಸ್ ಮಾಡ್ತಾರೆ. ಹೀಟ್ ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ, ಕೆಮಿಕಲಿ ಟ್ರೀಟ್ ಮಾಡ್ತಾರೆ, ಡಿಒಡರೈಸ್ ಮಾಡ್ತಾರೆ, ಡಿಗಮ್ಮಿಂಗ್ ಮಾಡ್ತಾರೆ, ಅದು ಬ್ಲೀಚಿಂಗ್ ಮಾಡ್ತಾರೆ, ಅಷ್ಟೆಲ್ಲ ಮಾಡಿ ಇಟ್ಸ್ ಅ ಕೆಮಿಕಲ್ ಕಾಂಕಾಂಕ್ಷನ್. ಅದನ್ನು ನಾವು ಜಾಸ್ತಿ ತಿಂದರೆ ಇಟ್ ಕಾಸ್ ಲಾಟ್ ಆಫ್ ಇನ್ಫ್ಲಮೇಷನ್ ಇನ್ ದ ಬಾಡಿ. ಸೊ ದಿಸ್ ಇಸ್ this is the fat that bad fat that I'm talking about. And I'm sorry to say that this is the oil that is used everywhere when you eat outside. When you eat inside, you can avoid it at home. But when you Swiggy your food inside, when you outsource your diet, it comes with these all processed oils. Including 5-star hotels, because they've been told that it's healthy, they use these oils itself. They don't know. So that's why they say a poor lady who cooks at home has better nutrition than a rich lady who outsources a kitchen, because they are getting all these processed foods. And cereals, oats, adu idu anta heltaralla, adralli irode idu. And most important innondu bande nanu fruits and fruit juices anta, ayyo fruits beda anta ಹೇಳ್ತಾರೆ ಹೆಂಗೆ ಸರ್ ಅಂತ ಹೇಳ್ತೀರಾ. Vegetables are fine, don't put fruits and vegetables in the same basket. Next please. ಇಲ್ಲಿ ಹೇಳಿದ್ನಲ್ಲ, see you are saying millet ನಲ್ಲಿ ನೋಡಿ, look at the amount of carbohydrates in each of these things that we call so-called good your millets ಆಗಿರ್ಬೋದು, ರಾಗಿ ಆಗಿರ್ಬೋದು, 83.3% of carbs in 100 grams. ಇಷ್ಟು ಶುಗರ್ ಇದೆ, and sugar we are not able to tolerate ಅಲ್ಲ, that is the problem. Next please. And again, this is what I am saying, one ball of rice has got so much of sugar in it. ಬನಾನಾದಲ್ಲಿ 3 ಸ್ಪೂನ್ ಅಂದರೆ ಒಂದು ಆಲ್ಮೋಸ್ಟ್ 15-20 ಗ್ರಾಮ್ಸ್ ಇದೆ, ಆ್ಯಪಲ್ನಲ್ಲಿ 10-15 ಗ್ರಾಮ್ ಇದೆ, ಬಾಳೆಹಣ್ಣಲ್ಲಿ ಇನ್ನೂ ಜಾಸ್ತಿ ಇದೆ. ಸೊ ಆಲ್ ದಿಸ್ ಫುಡ್, ಸೊ ವಿ ಹ್ಯಾವ್ ಟು, ವೆನ್ ಈ ಥರ ಪ್ರಾಬ್ಲಮ್ ಇದ್ದಾಗ ವಿಲ್ ಹ್ಯಾವ್ ಟು ಗೋ ಇನ್ ಫಾರ್ ಲೋ ಕಾರ್ಬೋಹೈಡ್ರೇಟ್ ಫುಡ್ಸ್, ಆ್ಯಂಡ್ ದ್ಯಾಟ್ ವಿ ಗೆಟ್ ಇನ್ ವೆಜಿಟೇಬಲ್ಸ್ ಆ್ಯಂಡ್ ಆಫ್ ಕೋರ್ಸ್ ಇನ್ ಎಗ್ಸ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಫುಡ್ಸ್. ಸೊ ಇವಾಗ ಏನಾಗಿದೆ ಅಂದರೆ WHO ರೆಕಮೆಂಡೆಡ್ ಆ್ಯಡೆಡ್ ಶುಗರ್ ನಮಗೆ ದಿನಕ್ಕೆ ಒಂದು 5-6 ಸ್ಪೂನ್ ಯೂಸ್ ಮಾಡ್ಬೋದು ಅಂತಿದೆ, ಆ್ಯಂಡ್ ಆ್ಯಾವ್ರೇಜ್ ಪರ್ಸನ್ ಕನ್ಸ್ಯೂಮ್ಸ್ 4 times at that, 24 teaspoons ಮಾಡ್ತಾರೆ. So 400% more than, at this rate we consume about 40 kgs of sugar each year, and this body can't tolerate it. ನಿಮ್ಗೆ ಗೊತ್ತಿಲ್ಲ ಕಾಣುತ್ತೆ, 5 ಲೀಟರ್ ಆಫ್ ಬ್ಲಡ್ ನಲ್ಲಿ ಶುಗರ್ ಇದೆಯಲ್ಲ, you know what's the total amount of sugar in that 5 liters of blood is 1 teaspoon, 4 grams. ಅದು 1.5 teaspoon ಆದರೆ you are declared diabetic. ನೀವು ಏನೇ ತಿನ್ನಿ, the body's duty is to keep it at 1 teaspoon. ತುಂಬಾ ಸ್ಟ್ರಗಲ್ ಮಾಡ್ತದೆ, 5 ವರ್ಷ 10 ವರ್ಷ 15 ವರ್ಷ ಸ್ಟ್ರಗಲ್ ಮಾಡಿ when it gives up, then they say you are a diabetic ಅಂತ ಹೇಳಿ. ಸೊ ಆ ಸ್ಟೇಜ್ಗೆ ನಾವು ದಿನ ಏನ್ ಮಾಡ್ತಿದ್ದೀವಿ, ಎವ್ರಿ ಮೀಲ್ ಒಂದು ಮಿನಿಮಮ್ ಒಂದು 50-60 ಗ್ರಾಮ್ ಶುಗರ್ ತಿಂತಾ ಇದ್ವಿ ಎವ್ರಿ ಮೀಲ್. ಅದಕ್ಕೆ 30-40 times what it can handle in a day. ಏನ್ ಮಾಡ್ಬೇಕು ಅದು ಬಾಡಿ, that's why it breaks down, that's why these all our organs get damaged. Next please. ಅದೇ ಹಣ್ಣು ಬಗ್ಗೆ ಹೇಳಿದ್ನಲ್ಲ ನಾನು, ಹಣ್ಣಲ್ಲಿ these fruits are actually not really God made. They are God made, man manipulated, hybridized. ನೀವು ನೋಡಿರ್ಬೋದು, ಚಿಕ್ಕವ್ರು ಇರ್ಬೇಕಾದ್ರೆ ಹಳ್ಳಿನಲ್ಲಿ ಇಷ್ಟು ಚಿಕ್ಕ ಬಾಳೆಹಣ್ಣು, ಇಷ್ಟು ಚಿಕ್ಕದು ಆರೆಂಜಸ್ ಅದು ಇದು ತಿಂತ ಇದ್ವಿ, ಇಷ್ಟು ದೊಡ್ಡದು ಬರುತ್ತೆ, ನೋಡೋಕ್ಕೂ ತುಂಬಾ ಖುಷಿ, ಏನೇನು ಕಲರು, ಅದು ರುಚಿ 3 ಪಟ್ಟು ಜಾಸ್ತಿ. ಆಪಲ್ ಟೇಸ್ಟ್ ಸ್ವೀಟರ್ ದೆನ್ ಈವನ್ ಮ್ಯಾಂಗೋ ದೀಸ್ ಡೇಸ್. ಇಟ್ಸ್ ಆಲ್ ಬಿನ್ ಮ್ಯಾನಿಪುಲೇಟೆಡ್ ಅಂಡ್ ಹೈಬ್ರಿಡೈಸ್ಡ್, ಟು ಮಚ್ ಆಫ್ ಶುಗರ್ ಇನ್ ಇಟ್. ಆ್ಯಂಡ್ ಈ ಫ್ರೂಟ್ ಇದೆಯಲ್ಲ, ಎಕ್ಸೆಸ್ ಆಫ್ ಶುಗರ್, ಫ್ರುಕ್ಟೋಸ್ ಅಂತೀವಲ್ಲ, ದ್ಯಾಟ್ ಈಸ್ ದ ಶುಗರ್ ಇನ್ ದಟ್ ಫ್ರೂಟ್ ಪ್ಲಸ್ ಶುಗರ್ ಇನ್ ಆ್ಯಕ್ಚುಲಿ ಇನ್ ಎವ್ರಿ
spoon of sugar that we add, 50% fructose irutte. Fructose is the one that damages the liver and that damages the whole body. So adike even people who want to reverse diabetes and be careful with their weight need to be very careful. ತಿನ್ನಲೇಬೇಕಂತ ಹೇಳಿದ್ರೆ ಕೆಳಗಡೆ ಬೆರೀಸ್ ಅಂತ ಇದೆಯಲ್ಲ, ವೆರಿ ಲೋ ಶುಗರ್ ಇರೋದು ಬೇಕು ಅಂತ ಹೇಳಿದ್ರೆ ಈ ಕಡೆ ಇರೋದೆಲ್ಲ ತುಂಬಾ ಎಕ್ಸೆಸ್ ಆಗ್ಬಿಟ್ಟಿದೆ. ಅಂಡ್ ಮೋರ್ ದೆನ್ ಫ್ರೂಟ್, ದ ಫ್ರೂಟ್ ಜ್ಯೂಸ್. ಅಲ್ಲಿ ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ತಿಂದ್ರೆ ಒಂದು ಫ್ರೂಟ್ ತಿಂತೀವಿ. ಫ್ರೂಟ್ ಜ್ಯೂಸ್ ಮಾಡಿದ್ರೆ 4-5 ಸ್ಕ್ವೀಸ್ ಮಾಡಿಬಿಟ್ಟು ಅದ್ರ ಒಳ್ಳೆ ಅಂಶ ನಾರನ್ನ ಬಿಸಾಕ್ಬಿಟ್ಟು ಬರೀ ಸ್ವೀಟ್ ಸಿರಪ್ ಕುಡಿತಾ ಇರ್ತೀವಿ. ಅಂಡ್ ವಿ ಥಿಂಕ್ ದಟ್ಸ್ ಅ ವೆರಿ ಹೆಲ್ತಿ ಬ್ರೇಕ್ಫಾಸ್ಟ್. ಮಕ್ಕಳಿಗೆ ಕೊಡ್ತೀವಿ, ನಾವು ಕುಡಿತೀವಿ. Actually, to tell you the truth, it is as bad as drinking a glass of whiskey early in the morning. ಯಾಕಂದ್ರೆ ವಿಸ್ಕಿ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತಲ್ಲ, ಇದರಲ್ಲೂ ಅಷ್ಟೇ ಅಮೌಂಟ್ ಆಫ್ ಫ್ರಕ್ಟೋಸ್ ಇದೆ which goes to the liver and damages the liver. That's why children are getting, because of this excess of fructose that is in these juices and also in sugar and sweets and bakery products, damages the liver and sugar. So never ever drink your fruit. Even if you want to eat a small one, but no question of drinking your fruit. And we think that, look here, this is what I was trying to tell you. The natural, how fruits were maybe 100 years back and how fruits are now. This is because of hybridization and modified fruits are there and look beautiful, but then it's killing us from inside. Next please. Yeah, avagale ನಾನು ಹೇಳಿದೆ. See, ನಮ್ಮ ಬಾಡಿನ if you can compare to this truck, ಅಲ್ಲಿ ಒಂದು ಸ್ಮಾಲ್ ಕೆಳಗಡೆ ಒಂದು ಟ್ಯಾಂಕ್ ಇದೆ. ಅದಕ್ಕೆ ಬೇಕಾಗೋ ಫ್ಯೂಲ್ ಬೇಕಾಗೋದು ಒಂದು ಮೇ ಬಿ ಐ ಥಿಂಕ್ 400 liters ಇಟ್ ಕ್ಯಾನ್ ಹ್ಯಾವ್. ಆಲ್ರೈಟ್, ಅದು ಸ್ವಲ್ಪ ಖಾಲಿ ಆದ ತಕ್ಷಣ ಅಗೇನ್ ಪೆಟ್ರೋಲ್ ಪಂಪಿಗೆ ಹೋಗ್ಬಿಟ್ಟು ಇಟ್ ನೀಡ್ಸ್ ರೀಫಿಲ್. ಬಟ್ ಇಟ್ ಇಸ್ ಕ್ಯಾರಿಂಗ್ 100 times more, 40,000 liters on its back, but it has no access to it. This is exactly how our body is. ನಾವು ಏನೇ ಎಕ್ಸೆಸ್ ತಿಂದ್ರು ನಾವು ಸುಮ್ಮನೆ ತಿಂತೀವಿ, ಫ್ಯಾಟ್ ತಿಂದ್ರೆ ಫ್ಯಾಟ್ ಆಗ್ತೀವಿ ಅಂತ ಅಲ್ಲ. ಎಕ್ಸೆಸ್ ನೀವು ಶುಗರ್ ತಿನ್ನಿ, ಗ್ರೇನ್ಸ್ ತಿನ್ನಿ, ಎನಿಥಿಂಗ್, ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಫ್ಯಾಟ್ ಅಂಡ್ ಸ್ಟೋರೇಜ್ ಆಸ್ ಫ್ಯಾಟ್, ಬಿಕಾಸ್ ದಟ್ ಇಸ್ ದ ಓನ್ಲಿ ವೇ ದ ಬಾಡಿ ಕ್ಯಾನ್ ಸ್ಟೋರ್. ಇಟ್ ಕೆನಾಟ್ ಸ್ಟೋರ್ ಟು ಮಚ್ ಆಫ್ ಕಾರ್ಬೋಹೈಡ್ರೇಟ್. ಒಂದು ದಿವಸಕ್ಕೆ ಆಪಷ್ಟು ಕಾರ್ಬೋಹೈಡ್ರೇಟ್ನ ಸ್ಟೋರ್ ಮಾಡ್ಬೋದು. 99% of the storage is in the form of fat. So 99% fat is stored there. And as long as you keep on eating carbs, you have no access to that. And ನಾನು ಇನ್ಸುಲಿನ್ ಅಂತ ಹೇಳಿದಲ್ಲ, ಆ ಹಾರ್ಮೋನ್, we think that the sugar control ಮಾತ್ರ ಇರೋ ಹಾರ್ಮೋನ್ ಅಂತಲ್ಲ. It does hundreds of things. One thing is that it's a fat storing hormone. ಅದು ಹೈ ಇದ್ದಾವಾಗೆಲ್ಲ ನೀವು ತಿಂದಿದ್ದೆಲ್ಲ ಇಮಿಡಿಯೇಟ್ ಆಗಿ ಸ್ಟೋರ್ ಮಾಡಿಬಿಡುತ್ತೆ. It doesn't not only stores the fat, it locks it away. Like a miser, ದುಡ್ಡು ಬಂದ ತಕ್ಷಣ ಓಡೋಗಿ ಬ್ಯಾಂಕ್ ಹಾಕಿ ಅವನು ಫಿಕ್ಸ್ಡ್ ಡೆಪಾಸಿಟ್ ಹಾಕ್ಬಿಡ್ತಾನೆ, his wife will spend it ಅಂತ. So also the insulin does the same job. Once it's there, although you've got so much of energy on your back, you feel hungry, you want to eat more because you have no access to it. You eat more, you store more. Eat more, store more. That's what's happening. That's how we put on weight. So this is how it works. So somehow we must try to get access to this. So if you go to see, the cause for all this is increased carbohydrate, leading to carbohydrate intolerance, leading to insulin resistance, and now we have to clearly say that it is not the fat but sugar is the culprit. Next please. Okay, then now the solution, like ಇಷ್ಟು ಎಲ್ಲ ಪ್ರಾಬ್ಲಮ್ ಬಗ್ಗೆ ಹಾಗೆ ಏನು ಮಾಡೋದು ಅಂತ ತುಂಬ ಸಿಂಪಲ್. LCHF ಅಂದರೆ ಲೋ ಕಾರ್ಬ್ ಹೆಲ್ತಿ ಫ್ಯಾಟ್ ಡಯಟ್. ಕಾರ್ಬೋಹೈಡ್ರೇಟ್ ಟಾಲರೆನ್ಸ್ ಕಮ್ಮಿ ಆಗಿಬಿಟ್ಟಿದೆ ನಮ್ಮ ಹತ್ರ, ಆಗ್ತಾ ಇಲ್ಲ. ಸೊ ಅದನ್ನೇ ನಾವು ತಿಂತಾ ಇದ್ರೆ ದಿಸ್ ವಿಲ್ ಬಿಕಮ್ ಬ್ಯಾಕ್ ಟು ವರ್ಸ್. ಅದು ಮಾತ್ರೆಯಿಂದ ಕಮ್ಮಿ ಮಾಡಿದ್ರೆ ಅವ್ರು ಹೇಳ್ತಾರಲ್ಲ, ಊಟ ತಪ್ಪಾಗಿದ್ರೆ ಮಾತ್ರೆ ಪ್ರಯೋಜನ ಇಲ್ಲ, ಊಟ ಸರಿಯಾಗಿದ್ರೆ ಮಾತ್ರೆ ಬೇಕಾಗಿಲ್ಲ. ಇಟ್ಸ್ ಆಸ್ ಸಿಂಪಲ್ ಅಸ್ ದಟ್. ಸೊ ಯು ಗೋ ಇನ್ ಫಾರ್ ಅ ಪ್ರಾಪರ್ ಲೋ ಕಾರ್ಬ್ ಹೆಲ್ತಿ ಫ್ಯಾಟ್ ಡಯಟ್. ಫ್ಯಾಟ್ ಫಿಯರ್ ಹೋಗ್ಬೇಕು, ಹೆಲ್ತಿ ಫ್ಯಾಟ್ ತಿನ್ಬೇಕು. ಬಾಡಿ ಮಸ್ಟ್ ರನ್ ಆನ್ ಫ್ಯಾಟ್ಸ್. ನಾನು 3 times ಜಾಸ್ತಿ ಫ್ಯಾಟ್ಸ್ ತಿಂತಾ ಇದ್ದೀನಿ ಅಂಡ್ ಮೈ weight has gone down by 12 kgs and my cholesterol has come down by half. Very strange. ಬಟ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ಆದಷ್ಟು ಮಟ್ಟಿಗೆ ಕಂಟಿನ್ಯೂಸ್ ತಿಂತಾ ಇದ್ರೆ ಬಾಡಿಗೆ ಹೀಲ್ ಆಗೋಕ್ಕೆ ಟೈಮೇ ಇರೋದಿಲ್ಲ. ಇದ್ರ ಬಗ್ಗೆ ನೀವು ಕೇಳಿರ್ಬೇಕು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಬಗ್ಗೆ. ತುಂಬ ಹೆಲ್ತಿ. ನಾಟ್ ಓನ್ಲಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಇಸ್ ಆಲ್ಸೋ ಎವ್ರಿ ರಿಲಿಜನ್ ಅಡ್ವೈಸ್ ಫಾಸ್ಟಿಂಗ್. ಎಲ್ಲ ರಿಲಿಜನ್ ಹೇಳ್ತದೆ. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, 1 ಸತಿ ತಿಂದರೆ ಯೋಗಿ, 2 ಸತಿ ತಿಂದರೆ ಭೋಗಿ, 3 ಸತಿ ತಿಂದರೆ ರೋಗಿ, 4 ಸತಿ ತಿಂದರೆ ಎತ್ಕೊಂಡು ಹೋಗಿ ಅಂತ. ಹಾಗೆ ಸೊ ಎಷ್ಟು ನೀವು ಕಮ್ಮಿ ತಿಂತಿರೋ, ಎಷ್ಟು ಫಾಸ್ಟ್ ಮಾಡ್ತಿರೋ, ದಟ್ ಈಸ್ ಬೆಟರ್ ಫಾರ್ ದ ಬಾಡಿ. Alright, of course exercise also must. I cannot say that, but if you think I will do a very intense exercises, I'll burn out whatever wrong things I have eaten, you can never outrun a bad diet, that's for sure. ಸುಮ್ಮನೆ ಒಂದು 1970 ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್ ಇಂದ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್. ದಿಸ್ ವಾಸ್ ಬಿಫೋರ್ ದಿ ಇನ್ಸುಲಿನ್ ವಾಸ್ ಡಿಸ್ಕವರ್ಡ್. Insulin was discovered in the year 1921, exactly 100 years ago. Before that we did not have any medicines for diabetes. ಆವಾಗ ನೋಡಿ ಆ ಟೆಕ್ಸ್ಟ್ ಬುಕ್ ನಲ್ಲಿ ಏನು ಬರೆದಿದೆ ನೋಡಿ,
foods forbidden anta. With this, diabetes is been there for 3000 years. Insulin and medicines have come in the last 100 years only. ಏನಾಯ್ತು ಅಂದ್ರೆ ಇದೇ ಫುಡ್ ಅಡ್ವೈಸ್ ಮಾಡ್ತಾ ಇದ್ರು. But once we doctors got medicine in our hand, we medicated more and educated less. That's the unfortunate thing. We have to go back to this. Medicine should be secondary and diet must be primary. Next please. Alright, ಹಾಗಾದ್ರೆ ಏನು ತಿನ್ಬಹುದು? Lots of vegetables. Vegetables must form the foundation. And non-vegetarians ಗೆ meat to fish ಅದರಲ್ಲಿ carbohydrates ಇರೋದಿಲ್ಲ, ಎಷ್ಟು ಬೇಕಾದ್ರೂ ತಿನ್ಬಹುದು. No fear of fat. Coconut in any form you can have plenty of it. Olive oil. If you want to snack, not biscuits and sweets, you must go on nuts. Little of berries, and one of the best fruits that you can eat is avocado. ತುಂಬಾ ಚೆನ್ನಾಗಿದೆ, ಬಟರ್ ಫ್ರೂಟ್ ಅಂತಾರೆ ಅದಕ್ಕೆ. And it must be as natural and as organic as possible. ನೀವೆಲ್ಲ ಕೇಳ್ಬೋದು ಸರ್, ಇದೆಲ್ಲ ಕತೆ ಹೇಳಿದ್ರೆ ನಮ್ಮ ತಾತ ಅಜ್ಜ ಎಲ್ಲ ಬೆಳಗ್ಗೆ ಸಾಯಂಕಾಲ ತನಕ ರೈಸೇ ತಿಂದು ಎಷ್ಟು ಚೆನ್ನಾಗಿದ್ರು ಸರ್. ಅವ್ರು ತಿನ್ನಿರೋ ಊಟ ಕಂಪ್ಲೀಟ್ಲಿ ಡಿಫ್ರೆಂಟ್. ಅವರು ಏನ್ ಮಾಡ್ತಾ ಇದ್ರು, ಅವ್ರದ್ದೇ ಫೀಲ್ಡ್ ಇತ್ತು. They used to grow their own rice. They used to work in the fields. Even if he's a landlord, he never sat home like a lord, like as we do. ಅವರು ಸುತ್ತ ನಡೀತಾ ಇದ್ರು, ಬೆಳಗ್ಗೆ ಸಾಯಂಕಾಲ ತನಕ ಕೆಲಸ ಮಾಡ್ತಾ ಇದ್ರು ಒಂದು. And they never use so much of pesticides and chemicals. So it was a very organic. ಅವ್ರದ್ದೇ ತಂದ್ಬಿಟ್ಟು ಅದನ್ನೆಲ್ಲ ಹೊಡೆದು ಅಲ್ಲೇ ಮನೆಯಲ್ಲೇ ಕುಟ್ಟಿ they used to eat. It was whole organic. It was not refined. ಯಾವಾಗ ಆವಾಗಲೇ ಹೇಳ್ತೀನಿ ನಾನು, ಯಾವಾಗ ಫುಡ್ ರಿಫೈನ್ ಆಗ್ತದೋ ಆವಾಗ ಇಟ್ ಇಸ್ ವೆರಿ ಡೇಂಜರಸ್ ಅಂತ. ಇವಾಗ ಏನಿದ್ರು ರಿಫೈನ್ ಮಾಡಿ 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 ವಿ ವಾಂಟ್ ಇನ್ಸ್ಟಂಟೇನಿಯಸ್ ಕಿಕ್, ಅದಕ್ಕೆ ರಿಫೈನ್ ಮಾಡ್ತಾರೆ. ಸೊ ಅದು ಮಾಡ್ತಾ ಇರಲಿಲ್ಲ. ಅವ್ರದ್ದೇ ಕೋಳಿ, ಮೀನು, ದನ ಕರು ಅಲ್ಲೇ ಇತ್ತು. ಅವರೇನು ದನಕ್ಕೆ ಇಂಜೆಕ್ಷನ್ ಕೊಟ್ಟು 10 ಲೀಟ್ರ್ 20 ಲೀಟ್ರ್ ಹಾಲು ತೆಗಿತಾ ಇರಲಿಲ್ಲ. ಆ ಇಂಜೆಕ್ಷನ್ ಕೊಟ್ಟು ಸ್ಟೀರಾಯ್ಡ್ಸ್ ಎಲ್ಲ ಕೊಟ್ಟು ಅದೆಲ್ಲ ಹಾಲಿನಲ್ಲಿ ಬರುತ್ತೆ, ಅದನ್ನು ನಾವು ಕುಡಿತೀವಿ. ಆ ಬೆಣ್ಣೆ ತುಪ್ಪ ಇಸ್ ವೆರಿ ಡೇಂಜರಸ್. ಕೋಳಿ ಮೊಟ್ಟೆ ಅವ್ರದ್ದೇ ಇತ್ತು, ಎಲ್ಲ ಆರ್ಗ್ಯಾನಿಕ್ ಇತ್ತು. ಮೋರ್ ದೆನ್ ದ್ಯಾಟ್, ವಾಸ್ ಶುಗರ್ ಆ್ಯಂಡ್ ಸ್ವೀಟ್ಸ್ ಡೈಲಿ ಅಫೇರ್ ಫಾರ್ ದೆಮ್. ಯಾವತ್ತೋ ಒಂದ್ಸತಿ ಹಬ್ಬಕ್ಕೋ ಎಲ್ಲೋ ಒಂದು ಹೋಳಿಗೆ ಪಾಯಸ ತಿನ್ನೋರು, ಅಲ್ಲಿ ಎಲ್ಲಿ ತಿಂತಾ ಇದ್ರು. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎದ್ರೆ ನಿತ್ರೆ, ಪಾಸ್ ಆದರೆ ಬರ್ತ್ಡೇ, ಆ್ಯನಿವರ್ಸರಿ, ಸೆಲೆಬ್ರೇಷನ್ಸ್, ಫೆಸ್ಟಿವಲ್, ಒಂದೊಂದು ಕಡೆ ಪಾರ್ಟಿ ಹೋದ್ರೆ ಓ ಸರ್ 10 ವೆರೈಟೀಸ್ ಸ್ವೀಟ್ಸ್ ಇಟ್ಬಿಟ್ಟಿದ್ದಾರೆ. ಊಟ ಒಂದು ಬುಫೆ ಡಿನ್ನರ್ ಮಾಡ್ತೀವಿ, ಏನೋ ಒಂದು ಆಫೀಸ್ ಪ್ರೋಗ್ರಾಮ್ ಆದಮೇಲೆ ಫುಲ್ ತಿಂತೀವಿ, ಚೆನ್ನಾಗಿತ್ತು ಅಂತ. ಆಮೇಲೆ ಡೆಸರ್ಟ್ ಇದೆ, ಅಷ್ಟು 4 ಬಗೆ ಇದೆ, ಟೇಸ್ಟ್ ಮಾಡಲೇಬೇಕಲ್ಲ. Unnecessarily we are converting this body. They say body is a temple, but we are made into a garbage just to please our tongues. So this is one secret, very simple. ಯಾರು ಬೇಕಾದ್ರೂ ಮಾಡಿ, because vegetarian, non-vegetarian, big fat bowl of vegetables before every meal, breakfast, lunch, dinner, and not raw. You must stir fry, ಒಳ್ಳೆ ಎಣ್ಣೆ, ಬೆಣ್ಣೆ, ತುಪ್ಪ, ಚೀಸು, ಏನು ಬೇಕಾದ್ರೂ ರುಚಿ ರುಚಿಯಾಗಿ ಮಾಡಿ ಅದು ಮಾಡ್ಬೋದು. ಆ್ಯಂಡ್ ತಿನ್ಬೇಕು. ತಿಂದಮೇಲೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ, 75% ಫುಲ್ ಆಗುತ್ತೆ. ಯು ಗೆಟ್ ಆಲ್ ವಾಟ್ ಯು ಗೆಟ್ ಫ್ರಮ್ ಯುವರ್ ಫ್ರೂಟ್ಸ್, ಯು ಗೆಟ್ ಮಿನರಲ್ಸ್, ಯು ಗೆಟ್ ವಿಟಮಿನ್ಸ್, ಯು ಗೆಟ್ ಫೈಬರ್ಸ್, ಎಲ್ಲ ಸಿಗುತ್ತೆ. ದಿಸ್ ಮಸ್ಟ್ ಯು ಒನ್ಸ್ ಯು ಈಟ್ ದಿಸ್, there's hardly any place for eating anything wrong, even if you're eating something wrong. ಅದಕ್ಕೆ ಹೇಳ್ತಾರಲ್ಲ, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತಂತ. ಅದು ಕಮ್ಮಿ ತಿಂದರೆ ಅಷ್ಟು ವಿಷ ಆಗುತ್ತೆ. ಸೊ ಇದನ್ನ ಫೌಂಡೇಶನ್ ಮಾಡಬೇಕು ನೀವು. ವೆಜಿಟೇರಿಯನ್ಸ್ ಆರ್ ನಾನ್ ವೆಜಿಟೇರಿಯನ್ಸ್, ಯು ಮಸ್ಟ್ ಈಟ್ ದಿಸ್ ಆಸ್ ಬಿಫೋರ್ ಎವ್ರಿ ಸಿಂಗಲ್ ಮೀಲ್. ದಟ್ಸ್ ವಾಟ್ ಐ ಡೂ ಆಲ್ಸೋ. ನೆಕ್ಸ್ಟ್ ಪ್ಲೀಸ್. ಇದೊಂದು ಫ್ಯಾಟ್ ಫಿಯರ್ ಮಸ್ಟ್ ಗೋ. In 2015 itself, American Heart Foundation has very clearly said that dietary cholesterol and saturated fats have nothing to do with heart attacks ಅಂತ. It has been scientifically proven now. ಸೊ ಅದು ಯಾಕಂದ್ರೆ ಈ ಕಡೆಯಿಂದ ನಾನು ಶುಗರ್ ತಿನ್ಬೇಡಿ ಅಂತೀನಿ, ಆ ಕಡೆ ಅವರು ಫ್ಯಾಟ್ ತಿನ್ಬೇಡಿ, ನೀವು ಹೇಗೆ ಬದಬೇಕು? ಸೊ ದಿಸ್ ಫ್ಯಾಟ್ ಫಿಯರ್ ಮಸ್ಟ್ ಗೋ. ಇಟ್ ಇಸ್ ನಾಟ್ ದ ಫ್ಯಾಟ್ ಬಟ್ ದ ಶುಗರ್ ದಟ್ ಹಸ್ ಕಾಸ್ಡ್ ಆಲ್ ದ ಪ್ರಾಬ್ಲಮ್ಸ್. ಸೊ ಫ್ಯಾಟ್ ಇಸ್ ನೋ ಮೋರ್ ಅ ನ್ಯೂಟ್ರಿಯೆಂಟ್ ಆಫ್ ಕನ್ಸರ್ನ್. ನೆಕ್ಸ್ಟ್ ಪ್ಲೀಸ್. ಆಲ್ರೈಟ್, ದೆನ್ ನೀವು ಹೇಳಿ ಯಪ್ಪ ನನ್ನ ರೈಸು, ದೋಸೆ ಎಲ್ಲ ಗ್ರೇನ್ಸ್ ಇಂದ ಮಾಡೋದು, ಹೇಗೆ ಮಾಡೋದು? ನೌ ದೇರ್ ಆರ್ ಲಾಟ್ಸ್ ಆಫ್ ವೇಸ್. ಯು ಕ್ಯಾನ್ ಮೇಕ್ ವಾಟ್ಸ್ ಕಾಲ್ಡ್ ಕಾಲಿಫ್ಲವರ್ ಇಂದ ರೈಸ್ ಮಾಡ್ಬೋದು, ಬ್ರಾಕ್ಲಿ ಇಂದ, ಕೋಕೋನಟ್ ಫ್ಲವರ್ ಇಂದ ನಿಮ್ಮದು ಇವಾಗ ಚಪಾತಿ ಅದು ಇದೆಲ್ಲ ಮಾಡ್ಬೋದು, ಪೂರಿ ಇದೆಲ್ಲ. ಇದೆಲ್ಲ ನಾನ್ ಗ್ರೇನ್ ಆಟದಿಂದ ಮಾಡಬೇಕು. ಆವಾಗ ಅದರಲ್ಲಿ ಶುಗರ್ ಅಷ್ಟು ಜಾಸ್ತಿ ಇರೋದಿಲ್ಲ ಅಂತ. ದಟ್ಸ್ ದ ಐಡಿಯಾ. ಇಟ್ ಕ್ಯಾನ್ ಬಿ ಡನ್. ಇದ್ರ ರೆಸಿಪಿನ ನಾನು ಒಂದು ರೆಸಿಪಿ ಬುಕ್ಕೆ ಬರೆದಿದ್ದೀವಿ, ಅದಕ್ಕೆ ಪಕ್ಕದಲ್ಲಿ ಕಳಿಸಿದ್ದೀನಿ. ಐ ಥಿಂಕ್ ಪೋಸ್ಟ್ ಎವ್ರಿಬಡಿ. ಐ ವಾಂಟ್ ಆನ್ಲೈನ್. ಐ ಜಸ್ಟ್ ವಾಂಟೆಡ್ ಟು ಜಸ್ಟ್ ಶೇರ್ ವಿತ್ ಯು hundreds of recipes, even for vegetarians. Non-vegetarians ತುಂಬಾ ಈಸಿ, ಬಟ್ ಅಲ್ಲಿಂದ ಮಾಡ್ಬೋದು, ಆರಾಮಾಗಿ ನೀವು ಮಾಡ್ಬೋದು. ನೆಕ್ಸ್ಟ್ ಪ್ಲೀಸ್. ಏನಾಗಿದೆ ಇದ್ದ ತಕ್ಷಣ ಅಂತ ನೀವು ಕೇಳ್ಬೋದು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್, ಏನಾದ್ರೆ ಒಳಗಡೆಯಿಂದ ಇಫ್ ಯು ಹ್ಯಾವ್ ಹಂಗರ್ ಅಂಡ್ ಕ್ರೇವಿಂಗ್ ಆಗೋದಿಲ್ಲ. ಏನೇನು ಕತೆ ಹೇಳಿ ನೀವು, ಯು ಥ್ರೋ ಇಟ್ ಔಟ್ ಆಫ್ ದ ವಿಂಡೋ, ಕೀಪ್ ಈಟಿಂಗ್. ಬಟ್ ಇಟ್ ಆಲ್ ಡಿಪೆಂಡ್ಸ್ ಆನ್ ವಾಟ್ ಯು ಏಟ್ ಇನ್ ದ ಪ್ರೀವಿಯಸ್ ಮೀಲ್. ಇಫ್ ಯು ಏಟ್ ದ ರೈಟ್ ಫುಡ್,
healthy fats and good amount of vegetables, you will not feel hungry for 4-5 hours. Appetite comes down, craving comes down. That's because of the type of food you have eaten and the type of hormone that is released inside. It's the hormone that is released inside that forces you to eat more. So the weight comes down, insulin comes down, blood sugar comes down, fatty liver, dental caries, you name it and you have it. Everything simply disappears like magic. Next. But ಕೇಳೋದಿಲ್ಲ. Everybody wants a quick fix. ಡಾಕ್ಟರ್ ಹೋದ ತಕ್ಷಣ ಇದೆಲ್ಲ ಕತೆ ಯಾರು ಕೇಳ್ತಾರೆ? ಕೇಳಿದ್ರು ಡಾಕ್ಟರ್ ಹೇಳಿದ್ರೆ ಅಯ್ಯೋ ನಾನು ಹೇಳಿದ್ರು ಫಾಲೋ ಮಾಡೋದಿಲ್ಲಪ್ಪ, ಸೊ ಬೆಟರ್ ಗಿವ್ ದೆಮ್ ಅ ಪಿಲ್. Doctor is happy, patient is happy. Lifestyle change ಮಾಡಿದ್ರೆ ಇಟ್ಸ್ ಲಿಟಲ್ ಡಿಫಿಕಲ್ಟ್, ಈಸಿ ಟು ಸೇ ಬಟ್ ಡಿಫಿಕಲ್ಟ್ ಟು ಫಾಲೋ. ಬಟ್ ಇದನ್ನ ಪದೇ ನಮ್ಮ ಮೈಂಡಲ್ಲಿ ಓಡಿಸಿದ್ರೆ ಯು ಮಸ್ಟ್ ಥಿಂಕ್ ಆಫ್ ಲಾಂಗ್ ಟರ್ಮ್ಸ್. ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಲ್ಲ. ಅದಕ್ಕೆ ಹೇಳ್ತಾರೆ ಈಚ್ ಆಫ್ ಅಸ್ ಮಸ್ಟ್ ಸಫರ್ ಒನ್ ಆಫ್ ಟೂ ಪೇನ್ಸ್. ಐದರ್ ದ ಪೇನ್ ಆಫ್ ಡಿಸಿಪ್ಲಿನ್, that is short-term pain for long-term gain, or the pain of regret. That means short-term gain, that is immediate instant gratification, amele you have to regret for your whole life. Yes, see, this is an American study. They put them on number of patients on low-carb diet. 60% of the patients reverse their type 2 diabetes in 1 year. That is 94% of insulin users reduced or eliminated use of insulin. And there was 1.3% average reduction in HbA1c, that's the 3 months average in blood sugar. This has been scientifically proven. There's enough of studies to show that this is not anecdotal or non-enough. There's enough of science behind it. Only thing is there are some vested interests who do not want it to come to the fore, make it into the news, make people follow it, come to the textbook, make officially the government recommendation for it. There are a lot of obstruction to that. Yes. Sorry, I'll just take 2 more minutes and give you a lot of facts and figures, but facts and figures don't change behavior, but stories do. I'll just give you my story. Born in 1953, I'll be 70 this year. These are all the diseases I suffered from. I told you, 25 years of diabetes and then followed they're all one and the same disease. And I was on average of 12 tablets a day. Next please. And nodi enaithu anta, that's my before photo and after photo. And here some of the parameters what happened. Look, I lost almost 10-12 kgs and now I'm back to my high school weight, high school health and high school feeling. And look at the last column. Even you reverse age backwards, this is called the metabolic age. Chronologically I am almost 70. Metabolically calculating from these figures, it's the metabolic age. You start aging backwards. Next please. And see what happened to my blood numbers. Because weight reduced, HbA1c. In Jan 2021, that was a maximum medication, and November 2021, it's with no medication. HbA1c with maximum medication 7.3, 6.3. See this triglycerides, that's called the bad cholesterol. 330, and now I'm eating 3 times more fat, and my triglycerides is 110. HDL, that's the good cholesterol, it has gone up. I had fatty liver, that's been removed. The prostate was large, it has come down. Even creatinine, my kidney has started, slowly giving away 1.5, now it's come to 1.1. That means every single organ in my body started healing itself, provided you give it a chance. It can occur, it can happen. Yes, please. Yeah, this just not with me. When I got this result, I was quite surprised. I didn't believe it. I couldn't believe it. So I gave it to a number of my doctor colleagues and friends and all. This Dr. Major Narendra, head of one of our units, and there he is with all possible BP, overweight, and diabetes and cholesterol, all these problems. Next, please. And see what happened after that. Just maybe around 6 months to 1 year, he lost 30 kgs, and all his diseases simply disappeared. Very difficult to believe. And most important is that one of my videos went viral, and then people started flocking to me. Hey sir, so in the last 1 year we have enrolled almost 4,000 people for the same program. But on consultation we tell them exactly what to eat and what not to eat. Then see what has happened. Average weight loss of 1 to 2 kgs. Patient insulin 90 to 95 to 100 people have simply come off their insulin completely, and more than half the people have reduced the medication by half, and more than 550 people have completely gone off medication. Unheard of in medical history. In my 40 years of practice, I have earned a lot of name, fame, wealth, everything. But
that has not given me as much satisfaction as this has given me. Taking 500 people off medication for a disease which is a life sentence and which is threatening the whole world at the moment. This is what's happening. Next, please. So all I'm trying to say is, because the majority are doing it, it did not be right. You need nothing to follow the majority, but you need courage to stand alone. So don't be afraid to walk the path less traveled. And I'm not saying that you're all well educated, right? Now you've got knowledge at the click of a button. Do some research. And most important is, if you believe in it, try it on yourself or on your dear ones. If you get results, spread the good word. If not, throw it out of the window. So, father of medicine, Hippocrates said, let food be thy medicine, or medicine will become your food. That's what's happening. Box ಅಲ್ಲಿ 10-15-20 ಮಾತ್ರೆ ಇಟ್ಕೊಂಡು ಬೆಳಗ್ಗೆ ಒಂದು 5-6, ಮಧ್ಯಾಹ್ನ ಒಂದು 5-6, ರಾತ್ರಿ ಒಂದು 5-6, most of us are doing that. It's just a matter of time. So ಅದಕ್ಕೆ ನಾನು ಹೇಳ್ತೀನಿ, let ಅದಕ್ಕೆ ನಿಮ್ಮ ಇದು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಿರಲ್ಲ, that is the theory there. And ಇಲ್ಲಿ ನೋಡಿ, ಒಂದು in the 19th century, Thomas Alva Edison, you must have heard about. He is the one who discovered the light bulb. He is a scientist and a researcher and a genius of the century. And ಆವಾಗಲೇ ಅವರು ಹೇಳಿದರು, doctors of the future will not use medicine and drugs, but they will use nutrition. ಏನಾಗಿದೆ ಅಂದರೆ ಬೇಸಿಕನ್ನು ನಾವು ಮರೆತುಬಿಟ್ಟಿದ್ವಿ. And we are advancing in the wrong direction. ಅಲ್ಲಿ ಇದು ಆ ಸೆಲ್ಲು, ಇದು ಅದು ಇದು crores of rupees we are spending on research, and where it can be simply cured by a simple thing as a diet. ಅದಕ್ಕೆ importance ಕೊಡೋದಿಲ್ಲ. That's the problem in medical colleges. Next, please. So 5 steps. First is, if you are going to take 1 point home, there you get sugar out of your life. Reduce grains. If you want to reverse diabetes, no grains at all. ಅದಕ್ಕೆ ಅದು ಹೇಳ್ತೀನಿ, ಅನ್ನನ ಪಲ್ಯ ಥರ ತಿನ್ನಿ, ಪಲ್ಯನ ಅನ್ನ ಥರ ತಿನ್ನಿ ಅಂತ. That's what I mean by green, including chapati. Avoid refined oils, never drink your fruit, and don't outsource your food. Every time we eat outside, we are eating the wrong combination of ingredients. Yes, and if you want to do more eating, this is a book written by a scientist called Benjamin Beckman. He has got, show you the references, ಏನೇನಿದೆ ಅಂತ ಭಾರಿ ಚೆನ್ನಾಗಿ ಬರೆದಿದ್ದಾರೆ. Not for doctors, it's for common man. ಹೇಗೆ this is causing, and the whole problem is the whole world is getting sicker and sicker. There has to be some reason. We need to find why. We need to change track. And everything what I spoken about is there in this book. Thank you. All right. Thank you.